ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೆನ ಭಜಿಪೆನ ಭಜಿಪೆನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಅವಧೂತ. ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮವನ್ನು ಸಮರ್ಪಿಸಿ, ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದ ಹೊರಕುಮರಿ ಮಠದಲ್ಲಿ ಮಂಗಲಮಯರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಸದ್ಗುರು ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪಿತಕ್ಕಂಥ ಗ್ರಂಥವನ್ನು ಶ್ರವಣ ಮಾಡ್ತಾ, ಅಂದರೆ 9ನೇ ಭಾಗದ ವಿಷಯವನ್ನು ಶ್ರವಣ ಮಾಡ್ತಾ, ಭಾದ್ರಪದ ಮಾಸದಲ್ಲಿ ಕೂಡ 10ನೇ ಭಾಗವನ್ನು ಶ್ರವಣ ಮಾಡ್ತಾ ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸಹೋದರಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನಮಾರಿ ನಮಿಸಿ ಇವತ್ತಿನ ವಿಷಯದಲ್ಲಿ ನಾವೆಲ್ಲರೂ ಪ್ರವೇಶ ಮಾಡೋಣ. ಆದ್ಮೇಲೆ ಸದ್ಗುರುವರ ಚರಿತ್ರೆ ನಾವೆಲ್ಲ ಶೋ ಮಾಡ್ತಾ ಬಂದೀವಿ. ಸದ್ಗುರುವರ ಚರಿತ್ರೆ ಮಹಾನ್ ಚರಿತ್ರೆ. ಸದ್ಗುರುವರ ಚರಿತ್ರೆಯಲ್ಲಿ ಅನೇಕ ಲೀಲೆಗಳನ್ನು ಶೋ ಮಾಡ್ತಾ ಬಂದೀವಿ. 31 62 ಲೀಲೆಗಳನ್ನು ಶೋ ಮಾಡ್ತಾ ಬಂದೀವಿ. ಅಷ್ಟಕ್ಕೆ ಮುಗಿತೀವಿ ಅಂದ್ರೆ ಒಮ್ಮೆ ಪ್ರಾರಂಭ ಆದ್ರೆ 5-5.5 ವರ್ಷ ನಡೀತದೆ ರೀ ಮುಖ್ಯವಾಗಿರ್ತಕ್ಕಂಥ ಲೀಲೆಗಳು. ಉತ್ತರ ಚರಿತ್ರೆ ಅಂತ ಮತ್ತೆ ಬೇರೆ ಅದು. ಈಗ ನಮ್ಮ ಉದ್ದೇಶ ಏನಂದ್ರೆ ಈ ಸಂಸ್ಕೃತ ಕಾರ್ಯಕ್ರಮ ಸಮಾಪ್ತಿ ಆದಲ್ಲ, ಆ ದಿವಸ ಸದ್ಗುರುವರ ಚರಿತ್ರೆನ ಮಂಗಲ ಮಾಡೋಣ ಅಂತ. ಆಮೇಲೆ ಮುಂದಿನ ಉದ್ದೇಶ ಏನಂದ್ರೆ ದಿನಾಲೂ ಸಂಸ್ಕೃತ ಅಧ್ಯಯನ ನಡೀತಾ ಇರಬೇಕು ಮಠದಲ್ಲಿ, ದಿನಾಲೂ ನಡಿಬೇಕು. ಈಗ ಬರ್ತಕ್ಕಂಥವ್ರಿಗೆ ಏನಂತ ಸ್ವಲ್ಪ ಕಷ್ಟ ಆಗ್ತದೆ. ಸದ್ಗುರುವರ ಚರಿತ್ರೆ ಪ್ರಾರಂಭ ಆದ್ರೆ ಮುಗಿಯುವಾಗ ಭಾಳ ಸಮಯ ಐತಲ್ಲ. ಅಪೌರ ಚರಿತ್ರೆ ಅದು ಅಪೌರ ಪೂಜಾ ಮುಗಿದ ನಂತರ ಭಜನಾ ಪದ್ಯ ಸ್ವಲ್ಪ ಭಜನಾ ಪದ್ಯ ಹೇಳಿ ಅವನ ಅನುಕೂಲ ಪ್ರಕಾರ ಮಾಡ್ಬೋದು. ಆದರೆ 7 ಗಂಟೆ ಅಥವಾ 7:30 ಗಂಟೆ ಅಷ್ಟರೊಳಗೆ ಪ್ರಾರಂಭ ಮಾಡಿ ಇಷ್ಟೊಳಗೆ ಮುಗಿತಕ್ಕಂಥದ್ದಾದ್ರೆ ಮನೆಗೆ ಹೋಗ್ತಕ್ಕಂಥ ಸುಲಭ ಆಗ್ತದೆ. ಅಪೌರ ಚರಿತ್ರೆ ಬಿಟ್ಟುಬಿಡಿದ್ರೆ ಕೇವಲ ಸಂಸ್ಕೃತ ಚಟ್ಟ ನಡೀತಕ್ಕಂಥ ಉದ್ದೇಶ ಅದು. ಎಲ್ಲರೂ ಎಷ್ಟು ಯಾವ ಸಮಯಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ತಾವು ನೋಡ್ಕೊಂಡು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ ಆಯ್ಕೆ ಮಾಡಿದರೆ ಆ ಸಮಯದಿಂದ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಯಾವ ಸರಿ ಅನಿಸಿದ್ರೆ ಎಷ್ಟು ಸಮಯಕ್ಕೆ ನಿಮ್ಮಲ್ಲಿ ನೀವು ಗಂಡು ಮಕ್ಕಳಿದ್ರೆ ನೀವೇ ಸ್ವತಂತ್ರ ಇರ್ತೀರಿ. ಸಾಯಂಕಾಲ ಎಷ್ಟರಿಂದ ಸರಿ ಅದಮ್ಮ ಸಂಸ್ಕೃತ ವಿಷಯ ನಡಿಬೇಕಾದ್ರೆ ಹೆಣ್ಮಕ್ಳು ಅಪೌರ ಪೂಜೆ ಆದ ನಂತರ ಒಂದೆರಡು ಪದ್ಯ ಅಂದ ನಂತರ ಪ್ರಾರಂಭ ನಡೀತಾರೆ. ಮುಗಿಯುವಾಗ ಎಷ್ಟು ಮುಗಿದ್ರೆ ಸೇರೋರಿ 8:30 ನಡೀತಾರೆ. ದಿನಾಲು ಅಂದರೆ ಬರಲಿಕ್ಕೂ ಅನುಕೂಲ ಆಗ್ತದೆ, ಮತ್ತು ಎಲ್ಲರೂ ಕುಡ್ಕೊಂಡು ಆ ಸಂಸ್ಕೃತ ಅಧ್ಯಯನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ಸಂಸ್ಕೃತ ಕಾರ್ಯಕ್ರಮ ಮುಕ್ತಾಯದೊಡನೆ ಆ ಕಾರ್ಯಕ್ರಮ ಪ್ರಾರಂಭ ಆಗ್ತಕ್ಕಂಥ ಈ ಪ್ರಾರಂಭದ ಅಲ್ಲಿಂದ ಬೇಗನೆ ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಆಗ್ತಂಥ ಒಂದು ಉದ್ದೇಶದ ಸದ್ಗುರು ಎಲ್ಲರೂ ಕೂಡ ಮಂಗಲ ಉಂಟು ಮಾಡಲಿ. ಆದಮೇಲೆ
ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದಿರತಕ್ಕಂಥ ಗ್ರಂಥ ನಾವನ್ನೆಲ್ಲ ಶುರು ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಮಹಾತ್ಮರ ಚರಿತ್ರೆ ಮಹತ್ತರ ಚರಿತ್ರೆ ಅಂತ. ಮಹಾತ್ಮರ ಚರಿತ್ರೆ ಮಹತ್ತರ ಚರಿತ್ರೆ. ಏಕೆಂದ್ರೆ ಮಹತೋ ಮಹ್ಯಾನ್ ಯಾವ್ದು ದೊಡ್ಡದು ಅಂತ ಹೇಳ್ತಾರೆ ಅದಕ್ಕಿಂತಲೂ ದೊಡ್ಡದು. ಯಾವ್ದು ದೊಡ್ಡದು ಅಂತಾರೆ ಅದಕ್ಕಿಂತಲೂ ದೊಡ್ಡದು. ಅಣೋರಣೀಯಾನ್ ಯಾವುದು ಸೂಕ್ಷ್ಮ ಅಲ್ಲ ಆ ಸೂಕ್ಷ್ಮಕ್ಕೂ ಸೂಕ್ಷ್ಮ ಇರ್ತಕ್ಕಂಥವ್ರು ಅವರೇ, ಮಾತ್ರ ಇರ್ತಕ್ಕಂಥವ್ರು ಅವರೇ ಅಂತ. ಏಕೆ ಅಂತ ಹೇಳಿದ್ರೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಅದನ್ನು ವಿಪ್ರಾಹನವಾಗಿ ಬ್ರಾಹ್ಮಣ ತೊಂದರ್ಥ ಬ್ರಹ್ಮಜ್ಞಾನಾತಿಥಿ ಬ್ರಾಹ್ಮಣ ಅಂತ ಹೇಳುವಾಗ ಮಹಾತ್ಮರು ಅಂತದ್ರಂತ. ಬ್ರಹ್ಮಜ್ಞಾನ ಇರ್ತಕ್ಕಂಥ ಶುದ್ರಗಳು ಹೇಳ್ತಕ್ಕಂಥ ಹೇಳ್ತಾ ಇದ್ದಾರೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಇರ್ತಕ್ಕಂಥದ್ದು ಒಂದೇ ಅದ, ಅದನ್ನು ಬಹುವಾಗಿ ಬೇರೆ ಬೇರೆ ಕರಿತಕ್ಕಂಥ ಆಗ್ತಾ ಇದ್ದಾರೆ. ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಒಂದೇ ಆದಂಥ ಅಂಥ ಪರಬ್ರಹ್ಮವೇ ಯಾರಂಥ ಸದ್ರುಗಳು ಅಣುವಿಗೆ ಅಣುವಾಗಿದ್ದವರು ಅವರಿದ್ದಾರೆ, ಮಹತ್ವ ಇರ್ತಕ್ಕಂಥವ್ರು ಕೂಡ ಅವರಿದ್ದಾರೆ. ಅಂಥ ಸದ್ರುಗಳ ಚರಿತ್ರೆ ನಾವು ನೀವು ಶುರು ಮಾಡ್ಕೊತ ಹೋಗ್ತಾ ಇದ್ದೀವಿ. ಆದಮೇಲೆ ನೀವು ಸಲ ಸದ್ರುಗಳ ಚರಿತ್ರೆ ಕೇಳಿದಾಗ ಸಿಂಧೂರ ಆಶ್ರಮದಲ್ಲಿ ಮೂಳ್ಕೊಡದ ಸಿದ್ಧಲಿಂಗ ಶ್ರೀ ಯಲ್ಲಾಲಿಂಗೇಶ್ವರಗಳು ಲಚ್ಚಾಣದ ಆಗಮಿಸಿ ಸದ್ರುಗಳಿಗೆ ಬಂದು ಸಿದ್ಧಲಿಂಗೇಶ್ವರ ಊರಳೆ ಗುರುಲಿಂಗೇಶ್ವರ ಸದ್ರುಗಳು ತಮಗೆ ಬರಲಿಕ್ಕೆ ಹೇಳಿದ್ದಾರೆ, ಲಚ್ಚಾಣಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಅಂತ ಕೇಳಿದ್ರಲ್ಲ, ಶ್ರವಣ ಮಾಡಿದ್ದೀರಿ. ಈಗ ಅದೇ ಪ್ರಕಾರವಾಗಿ ಸದ್ರುಗಳು ಎಲ್ಲಿದ್ದಾರೆ ಅಂದ್ರೆ ಲಚ್ಚಾಣದಲ್ಲ, ಲಚ್ಚಾಣಕ್ಕೆ ದಯಮಾಡಿಸಿದ್ದಾರೆ. ಈಗ ನಾವೆಲ್ಲ ಎಲ್ಲಿ ಹೋಗ್ಬೇಕೀಗ ಮತ್ತು ಊರೊಳಗಿದ್ದರೆ ಹೋಗ್ಬೇಕಲ್ಲ, ನಾವೆಲ್ಲ ಲಚ್ಚಾಣಕ್ಕೆ ಹೋಗೋಣಂತ. ಲಚ್ಚಾಣದಲ್ಲಿ ಪರಮ ಪೂಜೆ ಇರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಲಚ್ಚಾಣದ ಕಮರಿ ಮಠಾಧೀಶರಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳು, ಮೂಲ ಸಿದ್ಧಲಿಂಗೇಶ್ವರ ಸದ್ರುಗಳು ಅಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅಲ್ಲಿ ಸದ್ರುಗಳ ಚರಿತ್ರೆ ನೀವು ಲಚ್ಚಾಣದಲ್ಲಿ ಯಾವಾಗ ನಮ್ಮ ಸದ್ರುಗಳು ಸಿದ್ಧಲಿಂಗೇಶ್ವರ ಸದ್ರುಗಳು ಇರ್ತಾ ಇದ್ದಾರೆ, ಆಗ ಈರೋರು ಸಿದ್ಧಲಿಂಗೇಶ್ವರಗಳು ಆಗ್ತಾ ಇದ್ದಾರೆ, ಅಪ್ಪ ಅವರು ಸಿದ್ಧಲಿಂಗೇಶ್ವರಗಳು, ಮೂಲ ಗುರುಗಳು ಸಿದ್ಧಲಿಂಗೇಶ್ವರಗಳು. ಆಗ ಇದು ತಿಳಿಯಲಿ ಅನ್ನೋ ಉದ್ದೇಶ ಇಟ್ಕೊಂಡು ಶ್ರೀಮದ್ ಅಭಿನವ ಸಿದ್ಧಲಿಂಗೇಶ್ವರದ ಹೆಸರು ಬಂದರೆ ನಮ್ಮ ಅಪ್ಪ ಅವ್ರು ತಿಳ್ಕೊಳ್ರಿ. ಶ್ರೀಮದ್ ಅಭಿನವ ಸಿದ್ಧಲಿಂಗೇಶ್ವರ ಸದ್ರುಗಳು ಅಂದರೆ ಯಾರೇ ನಮ್ಮಪ್ಪ ಅವರು ಸಿದ್ಧಲಿಂಗೇಶ್ವರ ಸದ್ರುಗಳು. ಹಾಗೆ ಶ್ರೀಮದ್ ಜಗದ್ಗುರು ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳ ಹೆಸರು ಬಂದಂಥ ಲಚ್ಚಾಣದಾಗಿದ್ದಾಗ ಅವರೇ ಲಚ್ಚಾಣದ ಮೂಲ ಸಿದ್ಧಲಿಂಗೇಶ್ವರ ಗುರುಗಳು. ಹೀಗೆ ಸದ್ರುಗಳ ದರ್ಶನಗೋಸ್ಕರವಾಗಿ ಸದ್ರುಗಳು ಅಂದರೆ ತಮ್ಮ ಗುರುಗಳು ಸಿದ್ಧಲಿಂಗೇಶ್ವರ ಸದ್ರುಗಳ ಕರಕಮಲ ಸಂಜಾತರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಗುರುಲಿಂಗೇಶ್ವರ ಸದ್ರುಗಳು ಅವರ ಗುರುಗಳು ಲಚ್ಚಾಣದ ಪರಮ ಪವಿತ್ರ ಇರತಕ್ಕಂಥ ಪರಮ ಪೂಜ್ಯರಾದ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳು. ಈಗ ಗುರುಗಳಿದ್ದಾರಲ್ಲ, ನಮ್ಮ ಗುರುಗಳು ನಮಗೆ ಪರಮ ಗುರುಗಳು, ಗುರುಗಳು ನಮ್ಮ ಪರಮ ಗುರುಗಳು ಇರ್ತಾರೆ. ನೀವು ಲೌಕಿಕ ಹೇಳ್ತಾರೆ ನಮ್ಮ ತಂದೆಯವರು, ನಮ್ಮ ಮುತ್ತೆಯವರು, ನಮ್ಮ ಅಜ್ಜ ಅವರು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಲ್ಲಿ ಗುರುಗಳು ಪರಮ ಗುರುಗಳು, ಪರತರ ಗುರುಗಳು, ಪರತರತಮ ಗುರುಗಳು, ಪರತರತರತಮ ಗುರುಗಳು ಅಂತ ಹೀಗೆ ಇಲ್ಲಿ ಕೂಡ ಈ ಪರಂಪರೆ ಇರ್ತದೆ. ಈಗ ಲಚ್ಚಾಣಕ್ಕೆ ಸದ್ರುಗಳು ದಯಮಾಡಿಸಿ ಪರಮ ಪೂಜಿತರಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶ್ರೀ 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 ಗುರುಲಿಂಗೇಶ್ವರ ಸದ್ರುಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ದಿವ್ಯ ಕೃಪಾಶೀರ್ವಾದ ಪಡೆದುಕೊಂಡು ಅಲ್ಲಿಂದ ಪರಮ ಗುರುಗಳಿರ್ತಕ್ಕಂಥ ಶ್ರೀ ಬ್ರಹ್ಮನಿಷ್ಠರ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳ ಸನ್ನಿಧಿ ತೆರಳಿ ಸಾಷ್ಟಾಂಗ ಪ್ರಣಾಮ ಮಾಡಿ ಅಲ್ಲಿ ಕೂಡ ಭಕ್ತಿಯಿಂದ ಪ್ರಣಾಮ ಮಾಡಿ ಅವರು ಕೃಪಾಶೀರ್ವಾದ ಕೂಡ ಪಡೆದುಕೊಂಡು ಅಲ್ಲಿ ಕೆಲವು ದಿನಗಳ ಪರ್ಯಂತರ ಅಲ್ಲೇ ವಾಸ ಮಾಡ್ತಾ ಸದ್ರುಗಳ ಸೇವೆ ಮಾಡ್ತಾ ಉಳಿದುಕೊಂಡ್ರು. ಸದ್ರುಗಳು ತಮ್ಮ ಗುರುಗಳ ಸೇವೆ ಮಾಡ್ತಕ್ಕಂಥ ಸಮಯದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿ ಕೊಂಡು ಸೇವೆ ಮಾಡ್ತಾಯಿದ್ರಿ. ಗುರುಗಳು ಸದ್ರುಗಳಿಗೆ ಪುಷ್ಪಗಳನ್ನು ತೆಗಿಬೇಕಂದ್ರೆ ಪೂಜೆಗೋಸ್ಕರವಾಗಿ
ಪುಷ್ಪ ವೃಕ್ಷ ಇರ್ತಾವಲ್ಲ, ಆ ವೃಕ್ಷಗಳು ಬಾಗಿಕೊಂಡು ಸದ್ರು ಈ ಕರಂಡಕವನ್ನು ಹಿಡಿದ್ರೆ, ಪುಷ್ಪ ಕರಂಡಕ ಹಿಡಿದ್ರೆ ಅದರೊಳಭಾಗ ಅವು ಪುಷ್ಪಗಳು ಅವು ಹೂವನ್ನು ಸುರಿಸ್ತಾ ಇದ್ವು. ಪುಷ್ಪಗಳು ಆ ವೃಕ್ಷಗಳು ಈ ನಾರಿಕೆಳ ಪರ ಇರ್ತಾವೆ, ತೆಂಗಿನ ಗಿಡ. ಗುರುಗಳ ಪೂಜೆಗೋಸ್ಕರವಾಗಿ ಈ ನಾರಿಕೆಳ ವೃಕ್ಷವೇ ಫಲವನ್ನು ಕೊಡು ಅಂತ ಹೇಳಿದ್ರೆ, ನಾರಿಕೆಳ ಆ ಗಿಡ ಬಾಯ್ಕೊಂಡು ಬಂದು ಗುರುಳಿಗೆ ಅದು ಫಲವನ್ನು ಕೊಡ್ತಾಯಿತ್ತು. ಬಿಲ್ಲುಗಳಿರ್ತಾವೆ, ಬಿಲ್ಲು ಪತ್ರೆ, ಅವುಗಳನ್ನು ಕೇಳಿದ್ರೆ ಬಿಲ್ಲು ವೃಕ್ಷಗಳಲ್ಲಿ ಇರ್ತಕ್ಕಂಥ ಪತ್ರ ತನ್ನಿಂತಾನ ಅದು ಬಿಟ್ಕೊಂಡು ಸದ್ರು ಕರಂಡಕದಲ್ಲಿ ಬರ್ತಾಯಿತ್ತು. ಆದರೆ ಗುರುಗಳ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ಭಾಳ ವಿಶೇಷ ಇರ್ತದೆ. ಅದು ಆಗಾಗಿರ್ತಕ್ಕಂಥದ್ರಿ. ಇತ್ತಿತ್ತಂದ್ರೂ ಕೂಡ ಒಂದು ಸಾಧಾರಣ ಒಂದು 30 ವರ್ಷ ಆದರೂ ಆಗಿರ್ಬೋದು. ಬೆಳಗಿನ ಸಮಯದಲ್ಲಿ ಈ ಮೊದಲ ಮಠ ಐತಲ್ರಿ, ಆ ಮಠ ಇದ್ದಾಗ ಆ ಗುರುಗಳ ಸಾಮರ್ಥ್ಯ ಹೇಗಿರ್ತದೆ ಅಂತಂದ್ರೆ, ಮಠದಲ್ಲಿ ಈಗ ನವರಾತ್ರಿ ಅದು ಹೇಗೆ ನವರಾತ್ರಿ ಇತ್ತು. ಬೆಳಗಿನ 3 ಗಂಟೆಗೆ ಎಲ್ಲರೂ ಎದ್ದು ಸ್ನಾನ ಮಾಡಿಕೊಂಡು 4 ಗಂಟೆಗೆ ಪೂಜಾ ಪ್ರಾರಂಭ ಆಗ್ತಾ, ಅಪ್ಪವ್ರ ಪೂಜೆ, ದೇವಿ ಪೂಜಾ ಪ್ರಾರಂಭ ಆಗ್ತಾಯಿತ್ತು. ಆ ಸಮಯದಲ್ಲಿ ಪೂಜೆಗೆ ತೆಂಗಿನಕಾಯಿ ಬೇಕಾಯ್ತು, ನಾರಿಕೇಳ ಫಲ ಥರದ್ದು ಅವು ಬೇಕಾಯಿತು. ಆಮೇಲೆ ಏನು ಹೇಳಿದ್ರು ನಾವು ಲಕ್ಷಣದಾಗ, ನಮ್ಮ ಸದ್ಗುರುಗಳು ತಮ್ಮ ಗುರುಗಳ ಪೂಜೆಗೋಸ್ಕರವಾಗಿ ಪ್ರಾರ್ಥನಾ ಮಾಡಿದ್ರೆ ವೃಕ್ಷಗಳನ್ನು ಕೊಡ್ತಾಯಿದ್ದು, ಹೂಗಳನ್ನು ಕೊಡ್ತಾಯಿದ್ದು, ಹಣ್ಣುಗಳನ್ನು ಕೊಡ್ತಾಯಿದ್ದು. ನಾರಿಕೇಳ ವೃಕ್ಷ ಅದು ತೆಂಗಿನ ಫಲವನ್ನು ಕೊಡ್ತಾಯಿತ್ತು. ಬಿಲ್ಲು ವೃಕ್ಷ ಬಿಲ್ಲು ಫಲವನ್ನು ಕೊಡ್ತಾಯಿದ್ದು, ಬಿಲ್ವ ಪತ್ರೆಗಳನ್ನು, ಬಿಲ್ಲುದಳಗಳನ್ನು. ಹೀಗೆ ನಾವೆಲ್ಲ ಮೊದಲು ಕೇಳಿರ್ತಕ್ಕಂಥದ್ದು. ಆದರೆ ಅಂತ ಯಾವ ಗುರುಗಳ ಸೇವೆಗೆ ಹೋದಾಗ, ತಮ್ಮ ಗುರುಗಳ ಸೇವೆಗೆ ಹೋದಾಗ ಆಗ್ತಾಯಿತ್ತಲ್ಲ, ಅವರು ಸೇವೆಗೋಸ್ಕರ ಈಗ ಸದ್ಗುರು ಪೂಜೆ ಬೇಕಾಗಿದ್ದಾವೆ, ದೇವಿ ಪೂಜೆ ಬೇಕಾಯ್ತವೆ. ಆ ದಿವಸ ತೆಂಗಿನಕಾಯಿ ಇರಲಿಲ್ಲ, ತೆಂಗಿನಕಾಯಿ ಮಠದೊಳಗೆ ಇರಲಿಲ್ಲ. 4 ಗಂಟೆ ಪೂಜಾ ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರಭು ಯಾರು ಪೂರ್ವದಲ್ಲಿ ಸದ್ಗುರುವರ ಸೇವೆ ಮಾಡ್ತಕ್ಕಂಥ ಸಮಯದಲ್ಲಿ ಫಲಗಳನ್ನು ತನ್ನಿಂತಾನ ಪಡೆದರು, ಆ ಗುರುಗಳ ಪೂಜೆ ಅನ್ನೋದು ಈಗ ಬೇರೆ ಯಾರ್ದಲ್ಲ ಅದು. ಮತ್ತು ಈಗ ಕೊಟ್ಟಿರ್ತಕ್ಕಂಥ ಗಿಡಗಳು ಇವು ಕೊಡ್ತಾ ಇದ್ದಾವೆ. ಏಕೆಂದ್ರೆ ಪೂಜೆ ಮತ್ತೆ ಯಾರ್ದಲ್ಲ, ಅದು ಅವ್ರದ್ದು. ಅದು ಹೋಗಿ ಅಲ್ಲಿ ಆ ಗಿಡಕ್ಕೆ ಪ್ರಾರ್ಥನೆ ಮಾಡ್ತಾಯಿದ್ವಿ. ಇಲ್ಲಿ ಮುಂದೊಂದು ಗಿಡ ಆಯ್ತು ನೋಡಿರಿ, ವೃಕ್ಷ ಎತ್ತದು ನೀರಿನ ಟ್ಯಾಂಕ್ ಹತ್ತಾರೆ. ಅಲ್ಲಿ ಹೋಗಿ ಪ್ರಭು ಪ್ರಾರ್ಥನೆ ಮಾಡಿದರು, ಈ ವೃಕ್ಷ ಮಾತಾ ಸದ್ಗುರು ಪೂಜೆಗೋಸ್ಕರವಾಗಿ 2 ಫಲಗಳು, ದೇವಿಗೊಂದು ಮತ್ತು ಅಪ್ಪವ್ರಿಗೊಂದು 2 ಫಲಗಳು ಬೇಕಾಯ್ತವೆ. ಹಣ್ಣನ್ನು ಕೊಡು, ನಿನ್ನ ಫಲವನ್ನು ಕೊಡು ಅಂತೇಳಿ ಹೋಗಿ ಪ್ರಾರ್ಥನೆ ಮಾಡಿದಾರೆ ರೀ. ಗುರುಶಕ್ತಿ ಎಂತ ಅಂದ್ರೆ ಪೂರ್ವ ಲಕ್ಷಣದಲ್ಲಿ ಆಗಿರ್ತಕ್ಕಂಥ ನಾವು ಕೇಳೀವಿ. ಈ ಪೂಜೆ ಅವ್ರಿಗೆ ಬೇಕಾಗಿದೆ, ಅಪ್ಪವ್ರಿಗೆ. ಅವ್ರಿಗೆ ಅಂದ್ರೆ ಅವ್ರ ಪೂಜೆಗೋಸ್ಕರ ನಮಗೆ ಬೇಕಾಗಿವ್ರಿ. ಅವರೇ ನಿತ್ಯ ತೃಪ್ತಶ್ಯ ಕೂತ ನೈವೇದ್ಯ ಅಂತ. ಅವ್ರಿಗೆ ನೈವೇದ್ಯ ಬೇಕಾಗಿಲ್ಲ, ಅವ್ರಿಗೆ ಹಣ್ಣು ಏನೂ ಬೇಕಾಗಿಲ್ಲ, ಆ ಮಾತು ಬೇರೆ. ಆದರೆ ನಾವು ಪೂಜೆ ಮಾಡಿ ನಾವು ಸಂತೋಷ ಪಡಿಬೇಕಲ್ಲ, ಸಮರ್ಪಿಸ್ಬೋದು ಗುರುಗಳಿಗೆ. ಹೀಗಾಗಿ ಮತ್ತು ಅಲ್ಲಿ ಇರ್ತಕ್ಕಂಥ ಗಿಡನೂ ಅದು ಉದ್ಧಾರ ಆಗಬೇಕಲ್ಲ, ಹೂವಿನ ಗಿಡ ಉದ್ಧಾರ ಆಗಬೇಕು, ಹಣ್ಣಿನ ಗಿಡ ಉದ್ಧಾರ ಆಗಬೇಕು, ಎಲ್ಲ ಉದ್ಧಾರ ಆಗಬೇಕಲ್ಲ ಸದ್ಗುರು ಸಮರ್ಪಿಸಿ. ಅದಕ್ಕೆ ಹೇಳಿದ್ವಿ, ಯಾರು ಪೂರ್ವದಲ್ಲಿ ತಮ್ಮ ಗುರುಗಳ ಸೇವೆ ಮಾಡುವಾಗ ಫಲವನ್ನು ಪಡೆದ್ರು ಆ ಗುರುಗಳಿದ್ದಾರೆ. ಈಗ ಅಲ್ಲಿ ಹೋಗಿ ಆ ಗುರುಗಳಿಗೆ ಬೇಕಾದಂತ ಹೋಗಿ ಆ ವೃಕ್ಷಕ್ಕೆ ಹೇಳು, ಪ್ರಾರ್ಥನೆ ಮಾಡು ಅಂತ ಹೇಳಿದ್ರೆ ಪ್ರಭು ಹೋಗಿ ಬೆಳಗ್ಗೆ 4 ಗಂಟೆ ಸಮಯ ಹೋಗಿ ಪ್ರಾರ್ಥನೆ ಮಾಡಿದ್ರಿ. ಹೇ ಮಹಾವೃಕ್ಷವೇ, ವೃಕ್ಷ ಮಾತಾ ಸಿದ್ಧಲಿಂಗೇಶ್ವರ ಸದ್ಗುರುಗಳಿಗೆ ಯಾರು ತಮ್ಮ ಗುರುಗಳ ಸೇವೆ ಮಾಡೋದು ಎಲ್ಲರೂ ಸಹಕಾರ ಮಾಡಿದ್ರೆ ಅದೇ ಗುರುಗಳ ಪೂಜೆಗೋಸ್ಕರ ಬೇಕಾಗಿವೆ. 2 ಹಣ್ಣುಗಳನ್ನು ಕೊಡಬೇಕು, ದೇವಿಗೊಂದು ಗುರುಗಳಿಗೆ 1 ಹಣ್ಣನ್ನು ಕೊಡಬೇಕು, ತೆಂಗಿನ ಫಲವನ್ನು ಕೊಡಬೇಕು ಅಂತೇಳಿ ಹೇಳಿದ್ರೆ ರೀ. ಗಟ್ಟಿ ತೊಗೊಂಡ್ರೆ ಭಾಳ ಬಿಡಿಸ್ತವೆ, ಕಾಯಿ ಸ್ವಲ್ಪ ಒಣಗಿದ್ದವು ಮತ್ತಷ್ಟು ಬಿಡಿಸ್ತವೆ. ಆ ಗಿಡ ಕೇಳಿದ ತಕ್ಷಣದಲ್ಲಿ ಆ ಗಿಡದೊಳಗಿನ 2 ಕಾಯಿಗಳು ತನ್ನಿಂತಾನೆ ಕೆಳಗೆ ಬಿದ್ದುಬಿಟ್ರಿ. ತನ್ನಿಂತಾನ ಅಂದ್ರೆ ಆ ಗಿಡ ಏನು ಮಾಡ್ತಾ ಹೇಳ್ರಿ, ಆ ಗಿಡ ಬಿಟ್ಟು ಬಿಡ್ತದೆ, ತನ್ನ ಕಾಯಿಗಳನ್ನು ತೆಗೆದುಕೊಡ್ರಿ ಪೂಜೆ ಗುರುಗಳಿಗೆ ಅರ್ಪಿತ ಆಗಲಿ ಅಂತೇಳಿ. ಅಂದ್ರೆ ನಾವು ಬರೆದಿದ್ದೀವಿ, ಕೇಳಿದ್ದೀವಿ, ನಮಗೂ ಅನುಭವಕ್ಕೆ ಬರ್ಬೇಕಲ್ರಿ. ಅದು ಗುರುಗಳಂದರು ನಿಮಗೂ ಅನುಭವಕ್ಕೆ ಬರಲಿ ಅಂತ ಹೇಳ್ಕೊಂಡು ಹೇಳಿದರು. ನಮಗೆ ಅನುಭವ ಬಂದಿರ್ತಕ್ಕಂಥ ವಿಷಯ ಪ್ರಭು ಅನುಭವ ನಮಗೂ ಅನ್ನೋ ಆಗ ಮತ್ತು ಪೂಜೆಗೆ ಯಾರಿದ್ರೆ ಅವ್ರಿಗೆ ಅನುಭವ ಇರ್ತದೆ. ಈಗ ಮತ್ತು ಯಾರಿಗೆ ಅನುಭವ ಇರೋದಿಲ್ಲ, ಈಗ ನಡೆದಿರ್ತಕ್ಕಂಥದ್ದು ಕೂಡ ಕೇಳ್ಬೋದು. ಆ ಹಣ್ಣನ್ನು ತೆಗೆದುಕೊಂಡ್ಬಂದು ತೆಂಗಿನ ಅವು ಹಣ್ಣು
ಅದು ಮೆತ್ತಗಾದಿರ್ತಕ್ಕಂಥ ಹಣ್ಣುಗಳು ಅವು ತೆಂಗಿನಕಾಯಿ ಅಂದ್ರೆ ಅಂಥದ್ದು ಕೊಟ್ಬಿಡ್ತು. ಆಮೇಲೆ ಬಂದಾಗ ನೈವೇದ್ಯಗೆ ಹಣ್ಣುಗಳು ಬೇಕಾದ್ರಿ. ಈ ನವರಾತ್ರಿ ಒಳಗೆ ಈ ಬಾಳೆ ಗಿಡಗಳನ್ನ ಕಟ್ಟಿತ್ತು ನೋಡಿ, ಗಡಗಳನ್ನು ಆ ಕಟ್ಟಿತ್ತು, ಅವು ಹಣ್ಣಾಗಿದ್ದು ನೈವೇದ್ಯ ಬೇಕು. ಕತ್ತರಿಸಾಗಿರ್ತಾರೆ, ಕತ್ತರಿಸಾದ ಗಿಡದ ನೆಲದೊಳಗಿದ್ರೆ ಜೀವಂತ ಇರ್ತದೆ, ಬೆಳಿತಿರ್ತದೆ. ಕತ್ತರಿಸಿದಾಗ ಅದು ಸಜೀವಲ್ಲ ಅದು. ಆದ್ರೆ ಸಚರಾಚರ ಎಲ್ಲ ಚರಾಚರಗಳೆಲ್ಲ ಕೂಡ ಅಣುರೇಣು ತುಣಕಾಷ್ಟು ಪರಿಪೂರ್ಣ ಗುರುಳಿದ್ದಾರೆ ಅಂತಕ್ಕಂಥ ಸಾಕ್ಷಿ ಅಂದ್ರೆ ಆ ಫಲ ಬೇಕಾಯಿತು. ಫಲ ಆ ವೃಕ್ಷನ ಕುರಿತು ಹೇಳಿದ್ವಿ, ಗಡವನ್ನು ಕುರಿತು. ಅಮ್ಮ ಕದಳಿ ವೃಕ್ಷ, ನಾರಿಕೇಳ ವೃಕ್ಷ ಫಲವನ್ನು ಕೊಡ್ತು. ಈ ನೈವೇದ್ಯಕ್ಕೆ ನೀನು ಬೇಕಮ್ಮ, ನಿನ್ನ ಫಲಗಳನ್ನು ಈಗ ಕೊಡು, 5 ಫಲವನ್ನು ಕೊಡು ಅಂತ ಹೇಳಿದ್ವಿ. ತಕ್ಷಣದಲ್ಲಿ ಆ ಗಡದೊಳಗೆ 5 ಕಾಯಿ ಬಿದ್ದುಬಿಟ್ರಿ ಕೆಳಗೆ. ಅಪರಿ ಆಯ್ತು ರೀ. ಮತ್ತು ದೇವಿ ಪೂಜೆಗೆ ಅಮ್ಮ ದೇವಿ ಪೂಜೆಗೆ ಬೇಕು, ಇನ್ನು 5 ಕೊಡು. ಮತ್ತು 5 ಬಂದು ರೀ, ಮತ್ತೆ ಬಂದು. ಆಮೇಲೆ ಯಾವ ಜನ್ಮ ಪುಣ್ಯ ವಿಶೇಷನೋ ಒಂದು ಕಪ್ಪಿ ದಿನಾಲು ಆ ಸಮಯಕ್ಕೆ ಬಂದು ಪೂಜೆಗೆ ಬಂದು ಆ ಮುಂಭಾಗದಲ್ಲಿ ಹಾಕ್ಕೊಂಡು ಅಪ್ಪ ಅವ್ರ ಮುಂದೆ ಹಾಯ್ಕೊಂಡು ಈ ದೇವಿ ಹತ್ತಿರ ಈಚೆ ಮುಂದೆ ಹಾಯ್ಕೊಂಡು ಬರ್ತಾಯಿದ್ದು, ದಿನಾಲು ಬರ್ತಾಯಿತ್ತು. ತಪ್ಪದೆ ಅದು ಕೂಡ ಪಶು ಪಕ್ಷಿ ಪ್ರಾಣಿಗಳು ಕೂಡ ಗುರುಗಳು ಬೇಕು, ದೇವರು ಬೇಕು, ಸೇವೆ ಮಾಡ್ತಾಯಿದ್ದು. ಆಮೇಲೆ ಅಷ್ಟು ಪೂಜಾ ಮುಗಿದು, ಪೂಜಾ ಮುಗಿದ ಜನರು ಬಂದರು, ಒಬ್ಬೊಬ್ಬರು ಜನರು ಬಂದರು. ಆಮೇಲೆ ಇದ್ದವರಿಗೆ ಹಣ್ಣನ್ನು ಕೊಟ್ಟಿವಿ. ಹಾಂ, ಎಲ್ಲರೂ ಬಂದರು. ಹೀಗೆ ಇದು ಹಣ್ಣುಗಳು 10-11 ಹಣ್ಣು ನಿಂತು ಎಲ್ಲ ಕೊಡ್ತು. ಆಮೇಲೆ ಅಲ್ಲಿ ವೃಕ್ಷದಲ್ಲ ಗಡ, ಅದು ಕೇಳಿದ್ವಿ. ಅಮ್ಮ ಮತ್ತು ಈಗ ಇವ್ರು ಬಂದರು, ಅವ್ರಿಗೆ ಕೊಡಬೇಕು, ಕೊಡಮ್ಮ ಅವ್ರಿಗೆ. ಮತ್ತು ಅವ್ರಿಗೆ ಎಷ್ಟು ಜನ ಬರ್ತಾರೆ ಅಷ್ಟು ಬಿದ್ದು ರೀ, ಅಷ್ಟು ಬಿದ್ದರು. ಗಿಡಗಳಿರೋ ಹಣ್ಣು ಅಂದ್ರೆ ಅದು ತಿಳಿದಾಗ ಬಿಡೋಕೆ ತಿಳಿದ್ರೆ ಅದು ಸಚೇತನವಿರ್ತಕ್ಕಂಥ ವಸ್ತುಗಳು ಬೇರೆ, ಅಚೇತನವಿರ್ತಕ್ಕಂಥ ವಸ್ತುಗಳು ಕೂಡ ಬೇರೆ. ಹಾಗೆ ಒಂದೊಂದು ಕೊಡ್ತಾ ಎಲ್ಲರಿಗೂ ಹಣ್ಣುಗಳು ಬಂದುಬಿಟ್ಟು ಅಮ್ಮ ಸಾಕಾಯ್ತು. ಒಂದು ಹಣ್ಣು ಬೀಳಿಲ್ಲ, ಅಲ್ಲೇ ಉಳಿದು. ಅದಕ್ಕೆ ಗುರುಕೃಪಾ ಅಂದ್ರೆ ಹೇಗಿರ್ತದೆ ಅಂತ ಕೇಳಿದ್ರೆ, ಗುರುಕೃಪಾ ಭಾಳ ವಿಶೇಷ ಇರ್ತದೆ. ಅವ್ರ ಕೃಪಾ ಆಶೀರ್ವಾದ ಮಹತ್ವ ಇರ್ತದೆ. ಉರಿ ಉದಕ ಮಾರುತವು ಉರಗ ಹರಿನಾಗವು ಗುರುವಾಜ್ಞೆಗೆ ಅಂಜಿ ನಿಲ್ಲುವವು ಇದನ್ನು ನರರು ಅರಿಯದಲ್ಲಿ ಕೆಳಗು ಸರ್ಜ್ಞ ಅಂತ. ಉರಿ ಅಂದ್ರೆ ಅಗ್ನಿ, ಉದಕ ಅಂದ್ರೆ ನೀರು, ಉರಗ ಅಂದ್ರೆ ಸರ್ಪ, ಉರಗ ಹರಿ ಅಂದ್ರೆ ವಿಷ್ಣು ಪರಮಾತ್ಮ ಒಂದರ್ಥ, ಆದರೆ ಅಲ್ಲಿರ್ತಕ್ಕಂಥದ್ದು ಅಂದ್ರೆ ಶಿವ ಅಂತ. ಉರಗ ಹರಿ ನಾಗವು ಅಂತ. ಉರಿ ಉದಕ ಮಾರುತವು, ಉರಿ ಅಂದ್ರೆ ಅಗ್ನಿ, ಉದಕ ಅಂದ್ರೆ ನೀರು, ಮಾರುತ ಅಂದ್ರೆ ವಾಯುದೇವರು. ಉರಿ ಉದಕ ಮಾರುತವು, ಉರಗ ಅಂದ್ರೆ ಸರ್ಪ, ಹರಿ ಅಂದ್ರೆ ಶಿವ. ಉರಗ ಹರಿ ನಾಗನವಾಗ ಇಲ್ಲಿ ನಾಗಂದ್ರೆ ಸರ್ಪ ರೀ. ಆದ್ರೆ ಉರಗ ಅಂತ ಒಂದು ಹೆಸರು ಹೇಳಿದಾರೆ. ಅದು ಉರಗಂದ್ರೆ ಸರ್ಪ, ನಾಗತಂದ್ರೆ ಆನೆ. ನಾಗಂದ್ರೆ ಇನ್ನೊಂದು ಆನೆಗೆ ಇನ್ನೊಂದು ನಾಗ ಅಂತಕ್ಕಂಥ ಹೆಸರು ಕೂಡ ಅದು ಆನೆಗೆ. ನಾಗ ಉರಗ ಹರಿ ನಾಗವು ಎಲ್ಲ ಕೂಡ ಮದ ಬಂದಿರ್ತಕ್ಕಂಥ ಆನೆ ಕೂಡ, ಶಿವ ಕೂಡ, ಸರ್ಪಗಳು ಕೂಡ, ಅಗ್ನಿ, ವಾಯು, ನೀರು ಎಲ್ಲವೂ ಕೂಡ ಗುರುಗಳ ಆಜ್ಞಾ ಮಾಡಿದ್ರೆ ಏನಾಗ್ತವೆ ರೀ, ಅಂಜಿ ನಿಲುವು ಅಂತ ಎಲ್ಲ ನಿಂತು ಬಿಡ್ತಾವೆ. ಅಲ್ಲಿ ಸ್ತಬ್ಧ ಆಗ್ಬಿಡ್ತಾವೆ, ತಮ್ಮ ಕೆಲಸ ಬಿಟ್ಟುಬಿಡ್ತಾವೆ. ಇದನ್ನು ನರರು ಅರಿಯದರೆ ಕೆಡವು ನರರು ಗುರುಗಳಿರ್ತಕ್ಕಂಥ ಸಾಮರ್ಥ್ಯ ಅದನ್ನು ಯಾವಾಗ ಮನುಷ್ಯ ತಿಳಿಯುವುದಿಲ್ಲ ಆಗ ಮನುಷ್ಯರಿಗೆ ಹಾನಿ ಆಗ್ತದೆ. ಕೆಡವು ಸರ್ವಜ್ಞ ಸರ್ವಜ್ಞಗಳು ಗುರುಗಳ ಸಾಮರ್ಥ್ಯ ಭಾಳ ದೊಡ್ಡ ಸಾಮರ್ಥ್ಯ. ಅದಕ್ಕೆ ಗುರು ಶಕ್ತಿ ಅಂತಾರೆ, ಗುರು ಸಾಮರ್ಥ್ಯ ಅಂತಾರೆ. ಹೀಗೆ ಲಕ್ಷಾಣದಲ್ಲಿ ಸದ್ರುಗಳು ತಮ್ಮ ಗುರುಗಳ ಸೇವೆಯನ್ನು ಮಾಡ್ತಾ ಪ್ರಾತಃ ಕಾಲದಲ್ಲಿದ್ದು ಗುರುಗಳ ಪಾದ ಸೇವೆ ಮಾಡ್ತಾ, ಗುರುಗಳಿಗೆ ಸ್ನಾನವನ್ನು ಮಾಡೋಕ್ಕೋಸ್ಕರವಾಗಿ ನೀರನ್ನು ಉಷ್ಣಗೊಳಿಸ್ತಾ, ಹಾಗೆ ಗುರುಗಳ ಪಾದ ಪೂಜೆ ಮಾಡ್ತಾ, ಪಾದ ಸೇವೆ ಮಾಡ್ತಾ, ಬೆಳಗಿನ ಶಾಸ್ತ್ರಕ್ಕೆ ಪ್ರಸಾದಕ್ಕೆ ಸಿದ್ಧಗೊಳಿಸಿ, ಶಾಸ್ತ್ರಕ್ಕೆ ಅನುಕೂಲ ಮಾಡಿ ಈ ಗ್ರಂಥಗಳು ಇರಿಸಿ, ಅವರು ಯಾವ ಗ್ರಂಥ ಹೇಳ್ತಾರೆ ಆ ಗ್ರಂಥವನ್ನು ಇರಿಸಿ ಕರಮಿಕೊಂಡು ಮತ್ತೆ ಗುರುಗಳ ಎದುರಿಗೆ ಕೂತ್ಕೊಂಡು ಅಪ್ಪ ಅವರು ಶಾಸ್ತ್ರ ಶ್ರವಣ ಮಾಡ್ತಾಯಿದ್ರು. ಅದಕ್ಕಂತ ಎಲ್ಲ ಸದ್ಭಕ್ತರು ಕೂಡ ಶಾಸ್ತ್ರ ಶ್ರವಣ ಮಾಡ್ತಾಯಿದ್ದಾರೆ. ಹೊಸ ಲಕ್ಷಣ ಸಿದ್ಧಲಿಂಗೇಶ್ವರಪ್ಪ ಅವ್ರು ಹೇಳ್ತಾಯಿದ್ರು, ಹೊಸ ಗುರುಲಿಂಗೇಶ್ವರಪ್ಪ ಅವ್ರು ಹೇಳ್ತಾಯಿದ್ರು. ಈಗ ಶ್ರವಣ ಮಾಡ್ತಾ ಮಾಡ್ತಾ ಮಾಡ್ತಾ
ಗುರುಗಳ ಸನ್ನಿಧಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಗುರುಗಳ ಸೇವೆ ಮಾಡ್ತಾಯಿದ್ರು. ಅಂದರೆ ಈ ಭೂಮಿಯಲ್ಲಿ ಜನಿಸಿದ ಮೇಲೆ ಸದ್ಗುರು ಭಗವಂತನ ಅವತಾರ ಇದ್ದಾರೆ, ಸಿದ್ಧಲಿಂಗೇಶ್ವರಪ್ಪ ಅವರು ಭಗವಂತನ ಅವತಾರ, ಎಲ್ಲರೂ ಕೂಡ ಭಗವಂತನ ಅವತಾರ ಇದ್ದಾರೆ. ಎಲ್ಲರೂ ಭಗವಂತನ ಅವತಾರ ಇದ್ದಾರೆ. ಅವ್ರ ಧರೆಯಲ್ಲಿ ಜನಿಸಿ ಬಂದ ಮೇಲೆ ಗುರುಗಳ ಸೇವೆನ ಅವಶ್ಯ ಮಾಡಬೇಕಾಗ್ತದೆ. ಶ್ರೀರಾಮಚಂದ್ರ ವಶಿಷ್ಠ ಗುರುಗಳ ಸೇವೆ ಮಾಡಿದರು. ಶ್ರೀಕೃಷ್ಣ ಭಗವಂತ ಸಾಂದೀಪನಿ ಅಂತಕ್ಕಂಥ ಗುರುಗಳ ಸೇವೆ ಮಾಡಿದರು. ಆದಿಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಗೋವಿಂದ ಭಗವತ್ಪಾದಾಚಾರ್ಯವರ ಸೇವೆ ಮಾಡಿದರು. ಈ ಧರೆಯಲ್ಲಿ ಅವತಾರ ಧಾರಣ ಮಾಡಿದರೆ ಯಾರು ಅವತಾರ ಧಾರಣ ಮಾಡಿರ್ತಾರಲ್ಲ ಅವರೆಲ್ಲರೂ ಕೂಡ ಅವ್ರು ಸ್ವತಃ ಭಗವಂತ ಇದ್ದಾರಂದ್ರೂ ಕೂಡ ಅವ್ರ ಗುರುಗಳ ಸೇವೆ ಮಾಡ್ತಕ್ಕಂಥದ್ದು ನೀವು ಮಾಡಬೇಕಾಗ್ತದೆ. ಏಕೆ ಮಾಡ್ಬೇಕಂದ್ರೆ ಅವರು ಪರಬ್ರಹ್ಮ ಸ್ವರೂಪ ಇರ್ತಾರೆ. ಶಿಕ್ಷಕರು ಅಕ್ಷರಗಳು ತಿಂತಾರೆ ಯಾರಿಗೋಸ್ಕರ ಅಂದರೆ ವಿದ್ಯಾರ್ಥಿಗಳಿಗೋಸ್ಕರ. ಹಾಗೂ ಪರಬ್ರಹ್ಮ ಸ್ವರೂಪ ಇದ್ದರೂ ಕೂಡ ನಮಗೆ ಮಾರ್ಗದರ್ಶನ ಮಾಡೋಗೋಸ್ಕರ ಅವರು ಸೇವೆ ಮಾಡ್ತಾರೆ. ಭಕ್ತಿಯನ್ನು ಕಲಿಸ್ಕೊಡ್ತಾ ಇದ್ದಾರೆ, ಹೇಗಿರ್ಬೇಕು ಅಂತ ಕಲಿಸ್ಕೊಡ್ತಾಯಿದ್ದಾರೆ. ಮೋಕ್ಷನ ಪಡಿಬೇಕಾದ್ರೆ ಏನೇನು ಮಾಡ್ಬೇಕು ಅನ್ನೋದು ಕೂಡ ನಮಗೆ ಅರಿವಿಗೋಸ್ಕರವಾಗಿ ಸೇವೆ ಮಾಡ್ತಾಯಿದ್ದಾರೆ. ಈ ಗುರುಗಳ ಸೇವೆಯನ್ನು ಮಾಡ್ತಾ 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 ಆನಂದವಾಗಿ ಲಕ್ಷಾಣದಲ್ಲಿ ಗುರುಗಳು ವಾಸ ಮಾಡ್ತಾಯಿದ್ರು. ಒಂದು ದಿನ ಸಿದ್ಧಲಿಂಗೇಶ್ವರ ಸದ್ರುಗಳು ನಮ್ಮಪ್ಪ ಅವರಿಗೆ, ಮಗು ನೀನು ಸ್ವಲ್ಪ ಸಂಚಾರ ಮಾಡಿ ಬನ್ನಿ ಅಂತ. ಸಂಚಾರ ಅಂದ್ರೆ ಅದಕ್ಕೆ ದೇಶಾಟನೆ ಅಂತಾರೆ, ತೀರ್ಥಾಟನೆ ಅಂತಾರೆ. ಸಂಚಾರ ಮಾಡಿಕೊಂಡು ಬಾ ಅಂತಕೊಂಡು ಅಪ್ಪಣೆ ಕೊಡ್ತು. ಗುರುಲಿಂಗೇಶ್ವರಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಅವರು ಕೂಡ ಗುರು ಹೇಳಿದಾರೆ ಮಾಡಿರ್ತಿದ್ರು. ಗುರುಗಳಿಗೆ ಉಭಯ ಗುರುಗಳಿಗೂ ಸದ್ರುಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಅಪ್ಪಣೆಯನ್ನು ಪಡೆದುಕೊಂಡು ಸಂಚಾರ ಮಾಡ್ತಾ ಎಲ್ಲಿ ಬಂದ್ರಂದರೆ ಗೋಕಾಕ್ ಬಂದ್ರಿ. ಗೋಕಾಕಕ್ಕೆ ಬಂದರು. ಗೋಕಾಕದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಎತ್ತರಯುಕ್ತ ಪರ್ವತ ಅದು ನೋಡಿ. ಗೋಕಾಕ್ ಎತ್ತರಯುಕ್ತ ಪರ್ವತ. ಆ ಪರ್ವತವನ್ನು ಏರ್ಕೊಂಡು ಮೇಲೆ ಹೋದರು. ಎಲ್ಲಿ ಹೋದ್ರಿ? ಪರ್ವತದ ಮೇಲ್ಭಾಗ ಹೋದರು. ಮೇಲ್ಭಾಗ ಹೋದಾಗ ಇಲ್ಲೊಂದು ಮಲ್ಲಿಕಾರ್ಜುನ ದೇವಸ್ಥಾನದ ರೀ. ಯಾವ ದೇವಸ್ಥಾನದ? ಮಲ್ಲಿಕಾರ್ಜುನ ದೇವಸ್ಥಾನದ ಅಲ್ಲಿ ಹೋದರು. ಮಲ್ಲಿಕಾರ್ಜುನ ದೇವಸ್ಥಾನದ ಅಲ್ಲಿ ಮೇಲ್ಭಾಗ ನಡೆದುಕೊಂಡು ಹೋಗ್ತಾರೆ ಗುರುಗಳು. ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಹೋಗ್ತಾರೆ. ಅಷ್ಟರೊಳಗೆ ಅಲ್ಲಿ ಈ ಹಿಂದೂ ಅರ್ಚಕ ಬಂದ ಅಪ್ಪ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ದೇವರು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆನಂತರ ಅಷ್ಟರೊಳಗೆ ಅವರು ಬರ್ತಾರೆ. ಮತ್ತೊಬ್ಬ ಈ ಹಿಂದೂ ಅರ್ಚಕರಿರ್ತಾರಲ್ಲ ಅವರು ಶಾಖಾಹಾರ ನೈವೇದ್ಯ ಮಾಡ್ತಾರೆ. ಅವ್ರು ಮತ್ತು ಅವ್ರಿಗೆ ಹೇಳೋದು ಹೇಳ್ತಾರೆ. ಅವ್ರಿಗೆ ಹೇಳೋದು ಕಾರಣ ಇಲ್ಲ. ಅವ್ರು ಏನೇನು ನೈವೇದ್ಯ ಮಾಡಿದ್ರು ಅವ್ರಿಗೆ ಗೊತ್ತು. ಹೀಗೆ ಮಾಡಿದರು. ಅಪ್ಪ ಅವರು ಹೇಳ್ತಾರಯ್ಯ, ಇರ್ತಕ್ಕಂಥ ಒಬ್ಬ ದೇವ್ರು ಇದ್ದಾರೆ. ನಮ್ಮ ದೇವರು ಬೇರೆ, ನಿಮ್ಮ ದೇವರು ಬೇರೆ ಅಂತಲ್ಲ. ಇರ್ತಕ್ಕಂಥ ದೇವರು ಒಬ್ಬರೇ ಇದ್ದಾರೆ. ಅದರೊಳಗೆ ಇಂಥದ್ರಲ್ಲಿ ಮಲ್ಲಿಕಾರ್ಜುನ ಅಂತ ಹಿಂದೂಗಳು ಮೊದಲು ಮಲ್ಲಿಕಾರ್ಜುನ ದೇವರ ಲಿಂಗವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ತಾ ಬಂದಾರೆ. ನೀವು ಅದನ್ನು ಇಸ್ಲಾಂ ಧರ್ಮದವರು ಅದನ್ನು ಮುಚ್ಚಿ ಹಾಕಿ ಒಳಭಾಗದಲ್ಲಿರ್ತಕ್ಕಂಥ ದೇವರನ್ನ ಅಲ್ಲಿ ಮಲಿಕ ಸಾಬತ್ ಹೆಸರಿಟ್ಟು ನೀವು ಪೂಜೆ ಮಾಡ್ತಾಯಿದ್ರಿ ಅಂದ್ರೆ ಸರಿ ಆಯ್ತು. ನೀವು ಮಾಡ್ಬೇಕಾದ್ರೆ ಬೇರೆ ಕಡೆ ಮಾಡ್ಬೋದ್ರಿ ಪೂಜೆ ಒಳಗೆ ಯಾರು ಬಿಡ್ತಾರೆ? ಆ ಸ್ಥಾನವನ್ನು ಕೆಡಿಸಿ ಬೇರೆ ಮಾಡಿಕೊಂಡು ಮತ್ತು ಮಾಡ್ತಾಯಿದ್ರಿ ಅಂದ್ರೆ ಇದು ಒಳ್ಳೆಯದಲ್ಲ, ಯೋಗ್ಯವಲ್ಲ ಅಂತಕೊಂಡು ಹೇಳಿ ಅಪ್ಪ ಅವ್ರು ಹೇಳ್ತಾರೆ. ಹೌದ್ರಪ್ಪ ಅಂತ ಒಬ್ಬರ್ತಾನೆ ಹೌದ್ರಪ್ಪ ಅವ್ರು ಅಂತ ಹೇಳ್ತಾರೆ. ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಬೇಡ ಅಂತ ಏನು ಹೇಳೋದಿಲ್ಲ ರೀ. ತಾನು ಮಾಡಿರ್ತಕ್ಕಂಥ ಕರ್ಮದ ಫಲ ಇರ್ತಾವಲ್ಲ, ಒಬ್ಬರಿಗೆ ಮನಸ್ಸು ನೋವಂತೆ ಮಾಡಿ ಮತ್ತೊಂದು ಏನು ಮಾಡ್ತಾಯಿದ್ರು ಅದ್ರ ಫಲವನ್ನು ಕೂಡ ಅನುಭವಿಸ್ಬೇಕಾಗ್ತದೆ. ಅದು ಅಂಥದ್ದು ಆಗಬಾರ್ದು ಅಂದ್ಕೊಂಡು ಅಲ್ಲಿ ಗುರುಗಳು ಅವರೆಲ್ಲ ಹೇಳ್ತಾರೆ. ಇಲ್ಲಿ ಇನ್ನೊಬ್ಬರಿಗೆ ಕಷ್ಟವನ್ನು ಕೊಟ್ಟರೆ ಆಗ್ತಕ್ಕಂಥದ್ದೇನು? ಇನ್ನೊಂದು ಇಲ್ಲಿರ್ತಕ್ಕಂಥ ಅದೇ ಗಿಡದ ಒಂದು ಉದಾಹರಣೆ ಇರ್ತದೆ ಇದರೊಳಗೆ. ಆಗಿನ ವಿಷಯಕ್ಕೆ ಈಗಿನ ಉದಾಹರಣೆ ಕೊಟ್ಟಿವಿ. ಏನು ಕೊಟ್ಟಿವಿ ಅಂದ್ರೆ ಅಲ್ಲೇನು ಟೇನ್ ಗಿಡದ ಹೇಳಿದ್ವಲ್ಲ ರೀ, ಆ ಗಿಡವನ್ನು ಹಚ್ಚುವಾಗ ಅದಕ್ಕೊಂದು ಕಾರಣ ಅಂದ್ರೆ ನಮ್ಮ ಬಿಡಿ ಚಂದಪ್ಪಜ್ಜ ಇದ್ದಾರೆ ನೋಡಿರ್ಬೇಕು ನೀವು. ಬಿಡಿ ಚಂದಪ್ಪಜ್ಜ ಈಗ ನಮ್ಮ ಬಸವೇಶ ಕೇದಾರ ಇರ್ತಾರೆ ಅವ್ರ ತಂದೆಯವರು. ಇವ್ರು ಹುಟ್ಟಿರಲಿಲ್ಲ ಹುಡುಗರು.
ಸಂತಾನ ಇರಲಿಲ್ಲ. ಆಗ ಅವರು ಇಲ್ಲಿ ಮಠಕ್ಕೆ ಬಂದಪ್ಪ ನಮ್ಮ ಸಂತಾನ ಭಾಗ್ಯ ಇಲ್ಲ, ನಮ್ಮ ಫಲ ಆಗಲ್ರಪ್ಪ ಸಂತಾನ ಭಾಗ್ಯ ಅಂತ ಪ್ರಾರ್ಥನೆ ಮಾಡಿದರು. ನಾವು ಹೇಳಿ ಗುರುಗಳ ಹತ್ರ ಸಾಷ್ಟಾಂಗ ನಮಸ್ಕಾರ ಮಾಡಿರಿ, ಭಕ್ತಿದ ಪ್ರಾರ್ಥನೆ ಮಾಡಿರಿ. ಈಗ ಒಂದು 5 ತೆಂಗಿನ ಗಿಡ ತೊಗೊಂಡ್ರಿ, ತೆಗೆದುಕೊಂಡು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಗಿಡಗಳನ್ನ ಹಚ್ಚಿರಿ. ಅವು ಫಲವನ್ನು ಕೊಡ್ಲಿಕ್ಕೆ ಅಂದ್ರೆ ನೀವು ಕೊಡ್ತಿದ್ರೆ ನೀವು ಫಲ ಆಗ್ಬೋದು ಗುರುಗಳು ಪ್ರಾರ್ಥನೆ ಮಾಡಿ ತಿಳಿದ್ರು. ಅವರು 5 ಗಿಡಗಳು ತೆಗೆದುಕೊಂಡು ಬಂದು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಗಿಡವನ್ನು ತೆಗೆದುಕೊಂಡು ಬಂದು ಅಲ್ಲಿ ಹಸಿರಿಗೆ ತೊಗೊಂಡು ಮತ್ತು ಕೊಟ್ರಿ. ಆಗ ನಮ್ಮ ಈ ಬೆಳಗ್ಗೆ 10-11 ಜನ ಬೆಳಗಿದ್ರು. ಈ ಪ್ರಭು ಬಸವಲಿಂಗೇಶ ಏನು ಕೆಲವೊಂದು ಬೆಳಗ್ಗೆ ಒಂದು 10-11 ಜನರಿದ್ರು. ಆ ದಿವಸ ಯಾರ್ಯಾರಿದ್ರು ಆ ದಿವಸ ಹಾಗೂ ಒಂದು ಆ ಗಿಡ ಹಚ್ಚುವಾಗ ಹೆಚ್ಚು ಹುಡುಗರು ಹೆಚ್ಚಿದ್ರು ಅಂದು. ಆಗ ಆ ಗಿಡ ಹಚ್ಚೋಗೋಸ್ಕರವಾಗಿ ಕುಣಿ ತೆಗಿಬೇಕಾಗಿತ್ತು ರೀ. ಒಂದು 2 ಫೂಟ್ ಆಗಲ್ಲ ಕುಣಿ ತೆಗಿಬೇಕು, ಉಸುಕು ಹಾಕು ಹಚ್ಚೋದು. ಆಗ ಏನಾಯ್ತಂದ್ರೆ ತಾನು ಮಾಡಿರ್ತಕ್ಕಂಥ ಕರ್ಮ ಇರ್ತಲ್ಲ, ಆ ಕರ್ಮ ಕೆಟ್ಟದಾಗಿದ್ರೆ ಅವಶ್ಯವಾಗಿ ಅದರ ಅವಶ್ಯ ಅನುಭವ ಹೋಗ್ತವೆ. ಕೃತಮ್ ಕರ್ಮ ಶುಭ ಮತ್ತು ಬರ್ತದೆ. ತಾವು ಮಾಡಿರ್ತಕ್ಕಂಥ ಕರ್ಮ ಶುಭ ಇರಲಿ ಅಶುಭ ಇರಲಿ, ಮಾಡ್ತಕ್ಕಂಥ ಕರ್ಮದ ಫಲವನ್ನು ಮನುಷ್ಯ ಅವಶ್ಯವಾಗಿ ಅನುಭವಿಸ್ಬೇಕಾಗ್ತದೆ. ಹೇಗೆ ಅಂದ್ರೆ ಆ ಕುಣಿ ತೆಗಿಲಿಕ್ಕತ್ರ ಹುಡುಗರು ಕುಣಿ ತೆಗೆಯುವಾಗ ಒಂದು 2 ಫೂಟ್ ಕುಣಿ ತೆಗೆಯುವಷ್ಟೊಳಗೆ ಒಳಭಾಗ ಒಬ್ಬ ಅಜ್ಜನನ್ನು ಅಲ್ಲಿ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥದ್ದು ಇತ್ತು ರೀ. ಅದು ಗುದ್ದಲಿಗೆ ಎತ್ತಿ ಮೇಲ್ವಾಗಿ ಇಷ್ಟು ಹೊರಗೆ ಬಂತು ತಲೆಬುರುಡಿ. ಈ ಹುಡುಗರ ಬೆಳಗಿನ ಬಹುಶಃ 10 ಗಂಟೆ ಅದು ಇರ್ಬೋದು, 10 ಗಂಟೆ ತನ್ನದ್ರೊಳಗೆ ಇವರು ಹುಡುಗರು ಸುಮ್ಮನೆ ಇರ್ಬೇಕಲ್ಲ ರೀ. ಇವ್ರ ಶಕ್ತಿ ರೀ ಆ ವಯಸ್ಸು. ಆಗ ಆನೆ ಸಿಕ್ಕರು ಬಾರಾಡಿ ಜಗ್ಗಿ ಹಾರಿಸಿ ನಡಿ ಊರಾಚೆಗೆ ಹೋಗಿ ಬೀಳ್ಯಾರ. ಅದು ನೋಡಿ ಆ ಪಿಶಾಚಿ ಅದು ಏನು ಅನ್ಸದು ಪಿಶಾಚಿ ಇರ್ತದೆ ಏನು ಅನ್ಸಲಿಲ್ಲ ರೀ. ಅವ್ರು ಅಂದರು, ಓ ನೋಡಪ್ಪ ಅಜ್ಜಗೆ ಈ ಹೇಳೋದು ಅಜ್ಜನ ತಲೆಬುರು ಹಿಡಿಯೋಗ್ತೀಗ ಭಾರಿ ಅದಪ್ಪ, ಅದು ತಲೆ ಸ್ವಲ್ಪ ದೊಡ್ಡದೈತೆ ರೀ. ಒಬ್ಬ ಆಶ್ಚರ್ಯ ಪಟ್ಟ ಹೇಳಿದ. ಮತ್ತೊಂದು ಹೌದಪ್ಪ ಭಾರಿ ಐತೆ. ಮತ್ತು ಏನು ಅಜ್ಜು ಈ ಮೀಶದು ಆಗದವಲ್ಲ ಅಂತ ಮಾತಾಡಿದ್ರಿ. ಮತ್ತೊಬ್ಬಂದು ಅಜ್ಜನ ಅಲ್ಲೂ ಭಾರಿ ಗಟ್ಟಿದವಪ್ಪ ಅಜ್ಜ ಅಲ್ಲ ಹಂಗಾಯ್ತು ಭಾರಿ ಗಟ್ಟಿದವಪ್ಪ ಅದು ಮತ್ತೊಬ್ಬಂದ ಖರೇನ ಗಟ್ಟಿ ಅಂತ ಕಾಣ್ತಾವಲ್ಲ ಅಥವಾ ಬಂದ ಸಂಶಯಕ್ಕೆ ನೋಡೋಣ, ಸಂಶಯಕ್ಕೆ ನೋಡೇ ಬಿಡೋನು ಗಟ್ಟಿ ಎಷ್ಟದ ನೋಡೋನು ಅಂತಂದ. ಅದನ್ನೇ ನೋಡುತ್ತೆ ಸುಮ್ಮನೆ ಬಿಡ್ದು ಎಲ್ಲ ಮಾಡ್ಬಾರ್ದು ನಾವು ದೇವ್ರು ಎಲ್ಲಾಡಪ್ಪರ ಗಪ್ಪರ ನೋಡೋಣ ಅಂತ. ಆ ಗುದ್ಲಿತ್ತಲ್ರಿ, ಆ ಗುದ್ಲಿತ ಅದು ಆ ತಲೆಬುರುಡಿ ಮೇಲ್ಭಾಗ ಮುಖ ಮಾಡಿ ಹಿಂಗೆ ಹಂಗ ತಿಟ್ರದ ಇಟ್ಟು ಹೇಳಿ ಕೇಳಲಿಲ್ಲ ರೀ. ಅಜ್ಜನು ಭಾರಿ ಕಾಣ್ತಾವ ಅಲ್ಲ. ಮತ್ತವ ಹೌದು ಹಿಂದಿನ ಕಾಲದ ಆಹಾರ ಭಾರಿ ಚಲೋ ಹೈಬ್ರಿಡ್ ಇರಲಿಲ್ಲಾಗ ಭಾರಿ ಗಟ್ಟಿ ಕಾಣ್ತದೆ. 8 ಸಾವಿರ ಹೊಡೆದಾಗ ಕೀಳ್ತಾವ ನೋಡೋನು ತಂದು ಶಕ್ತಿ ಇದ್ದಷ್ಟು ಬಾಯಿ ಮೇಲೆ ಹೊಡೆದ್ರಿ. ಅದು 3 ಏಟ ಹೊಡೆದ್ರಿ, ಜೋರಾಗಿ ಹೊಡೆದ್ರು. ಮತ್ತೆ ಅಜ್ಜನ ಹಲ್ಲು ಒಂದು ಉದುರ್ಲಿಲ್ಲ ರೀ, ಗುದ್ಲಿ ತುಮಾರಿ ಹೊಡೆದ್ರಿ. ಮೊನ್ನೆ ಯಾರು ಬೆಣ್ಣೆ ತಿನ್ನೋ ಉರುಳಿ ಬಿದ್ದೋತ ಈಗನಲ್ಲ ಅಂದರೆ ಗುದ್ಲಿ ತುಮಾರಿಲೆ ಹೊಡೆದ್ರೆ ಹಲ್ಲ ಸತ್ತು ಇರ್ತಕ್ಕಂಥ ತಲೆಬುರುಡಿ ರೀ, ಜೀವಂತ ಇದ್ದಾರಲ್ಲ ತಲೆಬುರುಡಿ ಹಲ್ಲು ಉಚ್ಚಲಿಲ್ಲ ಅಂದ್ರೆ ಹೇಗಿರ್ಬೇಕು ಹೇಳ್ರಿ. ಏನೇನು ಆಗಿದ್ದು ಏನೋ ಹೇಗಿದ್ದು ಹಾಗಿದ್ದು. ಶಕ್ತಿಶಾಲಿ ಹೋದಲ್ಲ ಅಜ್ಜ, ಶಕ್ತಿಶಾಲಿ ಹೋದಲ್ಲ, ಭಾರಿ ಶಕ್ತಿಶಾಲಿ. ಎಲ್ಲ ಮಾತಾಡ್ರು. ಆಗಿನ ಆಹಾರ ಭಾರಿ ಗಟ್ಟಪ್ಪ ಅಜ್ಜ ಅತ್ತ ಮಾತಾಡಿದ್ರು. ಆ ನಂತರ ಮುಂದಿನ ವಿಚಾರ ಏನಂದ್ರೆ ನೆಲದೊಳಗೆ ಅಜ್ಜನ ಮುಚ್ಚಾರಿ ಮುಗ್ದದ ಎಲ್ಲ ತಲೆಬುರುಡಿ ಕೊಲ್ಲಾಪುರ ಆಯಿತು. ಆದ್ರೆ ಮೇಲ್ಭಾಗ ಬಂದು ಭೂಮಿ ಮೇಲೆ ಬಿದ್ದಿರ್ತಕ್ಕಂಥ ಅಜ್ಜನ ತಲೆಬುರುಡಿಯನ್ನು ಮೇಲ್ಭಾಗ ಅಂಗಾತಿಟ್ಟು ಹಲ್ಲು ಗಟ್ಟಿಗಳು ನೋಡೋಗೋಸ್ಕರವಾಗಿ ಗುದ್ಲಿ ತುಮಾರಿ ತೆಗೆದುಕೊಂಡು ತಮ್ಮ ಶಕ್ತಿ ಇದ್ದಷ್ಟು 3 ಸಲ ಹೊಡೆದ್ರಲ್ಲ. ಒಂದು ಕ್ಷಣ ವಿಚಾರ ಮಾಡಿರಿ. ಆ ಅಜ್ಜ ಏನೇನು ಮಾಡಿರ್ಬೋದು ಹಿಂದೆ. ಏನೋ ತಾಯಿ ನಿಂದೆ ಮಾಡಿರ್ಬೋದು, ತಂದೆ ನಿಂದೆ ಮಾಡಿರ್ಬೋದು, ದೇವರ ನಿಂದೆಯನ್ನು ಮಾಡಿರ್ಬೋದು, ನದಿ ದೇವತೆ ನಿಂದೆಯನ್ನು ಮಾಡಿರ್ಬೋದು, ಪರಮೇಶ್ವರ ನಿಂದೆಯನ್ನು ಮಾಡಿರ್ಬೋದು, ಪಾರ್ವತಿ ದೇವಿ ನಿಂದೆಯನ್ನು ಮಾಡಿರ್ಬೋದು, ವಿಷ್ಣು ಪರಮಾತ್ಮನ ನಿಂದೆ ಮಾಡಿರ್ಬೋದು, ಲಕ್ಷ್ಮೀ ದೇವಿ ನಿಂದೆಯನ್ನು ಮಾಡಿರ್ಬೋದು, ಬ್ರಹ್ಮದೇವ್ರ ನಿಂದೆಯನ್ನು ಮಾಡಿರ್ಬೋದು, ಸರಸ್ವತಿ ದೇವಿ ನಿಂದೆ ಮಾಡಿರ್ಬೋದು. ಯಾರು ಮಾಡಿರ್ಬೋದು ಹೇಳ್ರಿ? ನಿಂದೆ ಮಾಡ್ಬೇಕಾದ್ರೆ
ಬಾಯಿಂದ ಮಾಡ್ಬೇಕಲ್ಲ ರೀ, ಬಾಯಿಂದ ಮಾಡ್ಬೇಕು. ಯಾರ್ಯಾದ್ರು ಸಿಟ್ಟು ಮನಸ್ಸಿಗೆ ಬಂದಾಗ ಮಾತಾಡಿದ್ರೆ ಯಾರು ಮಾಡ್ಬೇಕು? ಎದ್ರಲ್ಲಿ ಮಾಡ್ಬೇಕು ರೀ? ಬಾಯಿಂದ ಮಾಡ್ಬೇಕು. ಅದಕ್ಕೆ ಕರ್ಮ ಹೇಗಿರ್ತಂದ್ರೆ ಸತ್ತು ಈಗ ಮುಗ್ದದ, ಸತ್ತು ಹೋದ, ಹಾಳಾಗಿ ಹೋದ, ಅವ್ನ ಕರ್ಮ ಮಾಡಿ ಉಂಡಿತತ್ತ ಅಂದ ಅಷ್ಟಕ್ಕೆ ಸುಮ್ಮದಲ್ಲ. ಸತ್ತು ಒಳಗೆ ಹೋಗಿ ಮುಚ್ಚಿದ್ದಾರಂದ್ರೆ ಮೇಲ್ಭಾಗ ಬಂದು ಇವತ್ತು JCB ಬರ್ತಾರೆ, ಒಳಗೆ ತಳದಿಂದ ಮೇಲೆ ತಂದು ಹೋಗ್ತಾರೆ ಅಂತ. ಆ ಮೇಲ್ಭಾಗ ಬಂದಾಗ ಏನಾಗ್ತದೆ ಗುರ್ತದು? ತಲೆಬುರ್ನ ಮೂರು ಏಟ ಬಡಿಸ್ಕೊಂಡ್ಬಿಡ್ತದ್ರೆ ಅದು ಮಾಡಿದ ಕರ್ಮ ಅಂತೀರಿ ಏನಂತೀರಿ? ಅದಕ್ಕೆ ನಾವು ಯಾರ್ಯಾದರೂ ಮನುಷ್ಯ ಬಂದಾಗ ಮಾತಾಡೋದು, ಏನಾರ ಅಂದ್ಬಿಡೋದು, ಇನ್ನೊಬ್ಬರ ಮನುಷ್ಯ ನೋವು ಮಾಡೋದು, ಶಿಕ್ಕತ್ತ ಮಾಡೋದು, ತಾಯಿ ನಿಂದೆ ಮಾಡೋದು, ತಂದೆ ನಿಂದೆ ಮಾಡೋದು, ಗುರುಗಳ ನಿಂದೆ ಮಾಡೋದು, ದೇವರ ನಿಂದೆ ಮಾಡೋದು ಏನು ಮಾಡ್ತಾರಲ್ಲ. ಮತ್ತು ತಿನ್ನಬಾರ್ದು ತಿನ್ನೋದು, ಮಾತಾಡಬಾರ್ದು ಮಾತಾಡೋದು, ಇವೆಲ್ಲ ಇದು ಅಂದ್ರೆ ಕೊನೆಗೆ ಅಂತಾರೆ ಸತ್ತು ಹೋಗಿ ಒಳಗೆ ಮಣ್ಣೊಳಗೆ ಮುಚ್ಚಿದ್ದಾರೆ ಅಂದರೂ ಕೂಡ ಎದ್ದು ಮೇಲ್ಭಾಗ ಯಾವುದೇ ನಿಮಿತ್ತಲೆ ಎದ್ದು ಮೇಲ್ಭಾಗ ಬಂದು ಬಾಯಿ ಮೇಲೆ ಏನು ಮಾಡ್ಕೊಳ್ಳೋದು? ಹೊಡೆಸ್ಕೊಳ್ಳೋದು. ಗುದ್ದಲು ಸಿಕ್ತು ಗುದ್ದಲಿನೇ, ಹಾರಿ ಸಿಕ್ಕರೆ ಹಾರಿಲೆ, ಸಿಕ್ಕದಲ್ಲ. ಅದಕ್ಕೆ ಕಾರಣ ಅಂದ್ರೆ ಕರ್ಮದ್ರೆ ಹೀಗಿರ್ತದೆ. ಕರ್ಮದ್ರೆ ಮತ್ತೇನಲ್ಲ, ಕರ್ಮದ್ರೆ ಹೀಗಿರ್ತದೆ. ಕರ್ಮವೆಂದೊಡೆ ಬಂಧತ ಶಾಸ್ತ್ರದಲ್ಲಿ ಕರ್ಮವೆಂದೊಡೆ ಬಂಧ. ಕರ್ಮ ಅಂದ್ರೆ ಬಂಧ. ಕರ್ಮ ಬಂಧ ಅಂದ್ರೆ ಬಂಧನ. ಬಂಧನ ಅಂದ್ರೆ ದುಃಖವನ್ನು ಇಡ್ತಕ್ಕಂಥದ್ದು. ಆದ್ದರಿಂದ ಕರ್ಮವನ್ನು ಮಾಡುವಾಗ ನಾವು ಯಾವ ಕರ್ಮವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡಿ ಮಾಡಬೇಕು. ಒಬ್ಬವ್ರನ್ನ ಇವತ್ತು ನಮ್ಮ ಮನುಷ್ಯನೇ ಅಲ್ಲ ಅಂತಕೊಂಡು ಹೇಳಿ ಒಂದು ಮನುಷ್ಯನಿಗೆ ರಾಕ್ಷಸ ಸಿಕ್ಕವ್ರನ್ನು ಕೊಲ್ತಾ ಇದ್ದೀವಿ, ಹೊಡಿತಾ ಇದ್ದೀನಿ, ಬಡಿತಾ ಇದ್ದಾನೆ, ಸಮೀಪ ಯಾರು ಬರಬೇಡ ಅಂತ ಹೇಳಿ ಮಾತಾಡ್ತಿರ್ತಾರಲ್ಲ, ಅವ್ರು ಆಗ್ತಕ್ಕಂಥ ಏನು ಹೇಳಿ ಮುಂದಿನ ಸ್ಥಿತಿ ಇಂಥದ್ದವು. ಅದಕ್ಕಾಗಿ ಮನುಷ್ಯ ಕರ್ಮವನ್ನು ಏನು ಮಾಡ್ಬೋದು? ಕೆಟ್ಟ ಕರ್ಮ ಮನುಷ್ಯ ಮಾಡಕೂಡದು. ಮಾಡಿದರೆ ಆಗ್ತಕ್ಕಂಥ. ಆದ್ದರಿಂದ ಅಪ್ಪ ಹೇಳ್ತಾರೆ ಇಂಥ ಹೀನ ಸ್ಥಿತಿ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಿ, ಇನ್ನೊಬ್ಬರ ದೇವರಿಗೆ ಹಾನಿಯನ್ನು ಮಾಡಿ, ಇನ್ನೊಬ್ಬರ ದೇವಾಲಯಗಳು ಹಾಳು ಮಾಡಿದ್ರೆ ಅದರ ಫಲವನ್ನು ಕೆಟ್ಟದ್ದು ಫಲವನ್ನು ಉಣ್ಬೇಕಾಗ್ತದಪ್ಪ. ಅದಕ್ಕಾಗಿ ನೀವೇನು ಮಾಡಬೇಕು? ಸರಿಯಾಗಿರಬೇಕು ಅಂತಕೊಂಡು ಹೇಳಿ ಹೇಳ್ತಾರೆ. ಯಾರಿಗೆ ದಾರುಣಿಗಳು ಬಂದು ಪ್ರಾರಬ್ಧಗಳನ್ನು ತೀರಿಸಬೇಕಲ್ಲದೆ ದಾರಿ ತಪ್ಪದದ್ದು. ದಾರುಣಿ ಅಂದರೆ ಭೂಮಿ, ದಾರುಣಿ ಇಲ್ಲಿ ಬಂದು ಪ್ರಾರಬ್ಧಗಳನ್ನು ಉಂಡು ತೀರಿಸ್ಬೇಕಂತ್ರಿ. ತೀರಿಸಬೇಕಲ್ಲದೆ ದಾರಿಯು ತಪ್ಪದ್ರೆ ಯಾರಿಗೂ ಕೂಡ ತಪ್ಪೋದಿಲ್ಲ. ಪ್ರಾರಬ್ಧವನ್ನು ಅನುಭವಿಸ್ಬೇಕಾಗ್ತದೆ. ಪ್ರಾರಬ್ಧ ಅನುಭವಿಸೋದಂದ್ರೆ ಏನು ಅನುಭವಿಸ್ತದೆ ಹೇಳಿ? ಏನಲ್ಲ ಮಾಡಿದ್ದು ತಾನು ಮಾಡಿದ್ದನ್ನು ಅನುಭವಿಸ್ಬೇಕಾಗ್ತದೆ ರೀ. ಬೇರೆ ಅನುಭವಿಸಲ್ಲ. ಒಂದಿಬ್ಬರು ಸತಿಪತಿ ಇದ್ರತ್ರ ರೀ. ಸತಿಪತಿ ಇದ್ದಾಗ ಸತಿ ನೀರಿಗೆ ಒಯ್ದ್ರಿ. ಕೆಟ್ಟ ಜಿಪುಣಿದಳು. ಅಡುಗೆ ಮಾಡಿಟ್ಟಾಳ. ಎಲ್ಲ ಅಡುಗೆ ಮಾಡಿ ತಯಾರು ಮಾಡ್ರಿ. ಹೋಳಿಗೆ, ಅನ್ನ, ಸಾರ, ಪಾಯಸ ಎಲ್ಲ ತಯಾರು ಮಾಡಿಟ್ಟಾಳ್ರಿ. ಆಗ ನದಿಗೆ ಸ್ನಾನಕ್ಕೆ ಹೇಳ್ರಿ. ಪತಿಯವ್ರು ಭಾಳ ಒಳ್ಳೆಯವರಿದ್ರು. ಆ ಸತಿ ಭಾಳ ಜಿಪುಣಿದಳು. ಅದು ತಮ್ಮ ಅಣ್ಣ ತಮ್ಮ ಬಂಧು ಒಳಗೆ ಬರ್ತಾತ್ ಮಾಡಿಟ್ಟಿದ್ದನ್ನೆಲ್ಲ. ಆ ಸಮಯಕ್ಕೆ ಒಂದು 6-7 ಮಂದಿ ಮಹಾತ್ಮರು ಬಂದ್ರಿ. ಅವ್ರ ಜೊತೆಗೆ ಕೆಲವೊಬ್ಬರು ಇನ್ನೂರು ಸಂತರು ಬಂದರು, ಶರಣರು ಬಂದರು, ಸಂತರು ಬಂದರು. ಆಗ ಅವರು ಬಂದು ಹೇಳಿದರು, ಅಯ್ಯ ನಮಗೆ ಹಸಿವಾಗ್ಯದ, ಏನೋ ಅನುಕೂಲ ಅದ ಅಂತಂದ್ರಿ. 40-50 ಮಂದಿ ಬೀರು ಬರೋದಾರ, ಅಡುಗೆ ಮಾಡಿದಾರ. ಗುರ್ತದ ರೀ. ಈಗ ಬಂದು ಭಾಳ ಸಂತೋಷ ಅದ. ಬರ್ರಿ ಕೂಡ್ರಿ, ಎಲ್ಲರೂ ಕೂಡ್ರಿ, ಬೇಗ ಕೂಡ್ರಿ, ತಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕೂಡ್ರಿ. ಏನು ಕಾರಣ ಅದು? ಮಾತಾಡಬೇಡ್ರಿ, ತಡ ಸುಮ್ಮ ತೋಡ್ರಿ, ಕೂಡ್ರಿ, ಪಟ ಎಲ್ಲ ನೀರು ಕೊಟ್ರಿ, ಪ್ರಸಾದ ಮಾಡಿರಿ. ಎಲ್ಲರೂ ಆನಂದ ಹೋಳಿಗೆ, ತುಪ್ಪ, ಅನ್ನ, ಸಾರ ಎಲ್ಲ ಪ್ರಸಾದ ಮಾಡಿರಿ. ಪ್ರಸಾದ ಮಾಡಿ ಹಾಗೆ ಎಲ್ಲರೂ ಭಾಳ ಸಂತೋಷ ಆಯ್ತಪ್ಪ, ಭಾಳ ಸಂತೋಷ, ಆನಂದವಾಯ್ತು ಅಂತ ಹೇಳ್ತಾರೆ. ಸಂತೋಷ ಈಗ ಬೇಡ್ರಿ, ಈಗ ಮಾತಾಡಬೇಡ, ನೀವು ಪಟ ನಡೆದ್ಬಿಡ್ರಿ, ಮೊದಲು ನಡೀರಿ, ನೀವು ಜಲ್ದಿ ನಡ್ರಿ. ಏನು ಅದು ನಂತರ ಹೇಳ್ತಾನಲ್ರಿ, ಈಗ ನಡೀತೀವಿ. ಅಲ್ಲಿಂದ ಹೋದ್ರಿ. ಆ ಹೆಣ್ಮಾಳ ಹತ್ತಿಂದ ಬಂದ್ರಿ. ಕಲ ಬಾಯಿ ಮಾಡ್ತಾ ಬಂದ್ರಿ. ಒಳಗೆ ನೋಡ್ತಾ ಒಳಭಾಗ ಏನು ಖಾಲಿ ಅಲ್ಲ. ಆ ಪತಿನ ಕೇಳಿದ್ರು, ಏನಾಯ್ತೆಲ್ಲ, ಎಲ್ಲಿ ಹೋಯ್ತು ಆ ದೇವ್ ಕಣ ಕಳ್ಕೊಂಡು ಹಂಗೆ ಆಗಿಬಿಡ್ತು. ಗಂಡ್ಮಗಂದ ಮತ್ತು ನೀನು ನನಗೆ ಹೇಳಿರ್ಬೇಕಿಲ್ಲ ಏನಾಯ್ತಂದ್ರೆ, ನೀ ಎಲ್ಲಿ ಕೇಳಿದ್ರು.
ನಾ ನದಿಗೆ ಸ್ನಾನಕ್ಕೆ ಹೋಗಿದ್ದು ನಾನು, ಸ್ನಾನ ಮಾಡ್ಕೊಂಡು ಬರಬೇಕು, ಬಟ್ಟೆ ಸ್ವಚ್ಛ ಮಾಡ್ಕೊಂಡು ಹೋಗಿದ್ದು ನಾನು. ನೀವೆಲ್ಲಿ ಹೋಗಿದ್ರು? ನೀ ಹೇಳಿದ್ರೆ ಕಾಯ್ಕೋತ್ರ ಕೊಡ್ತಿದ್ದೆ ನಾನು. ನೀ ಹೇಳೇ ಇಲ್ಲ ನನಗೆ, ಆರಾಧನೆ ಮಾಡಲಿ, ನನಗೆ ಗುರ್ತಿಲ್ಲ. ಎಲ್ಲಿ ಹೋಯ್ತು ನಾನು ಕೇಳಿ, ನಾನು ಹೇಳಿ ಎಲ್ಲಿ ಹೋಯ್ತು, ಹೋಗಿಬಿಡ್ತದು. ನೀ ಹೇಳಬೇಕಾಗಿತ್ತು. ನಾನು ದೈವ ತಂದು ಹಣಿ ಬಡ್ಕೊಂಡು ಮತ್ತು ಅಡುಗೆ ಮಾಡಲು ಆಯಿತು. ಮುಂದೆ ಇಬ್ಬರು ಒಂದೇ ದಿವಸ ಮಾಡಿಸ್ಬಿಟ್ರೆ, ಆಗೇನಲ್ಲ ಒಂದು 50-60 ವರ್ಷ ಬಿಟ್ಟು ಆಗ ತೀರ್ಕೊಂಡು ನಿಮಗೆ ಹಾಳಾಗೈತೆ ಹೆಣ್ಮಕ್ಳಿಗೆ. ಅದಕ್ಕಾಗಿ ಒಂದು 50-60 ವರ್ಷ ಬಿಟ್ಟು ಇಬ್ಬರು ಒಮ್ಮೆ ತೀರ್ಕೊಂಡ್ರಿ. ಏನು ಮಾಡಿದಮ್ಮ? ಒಮ್ಮೆ ತೀರ್ಕೊಂಡ್ರು. ತಂಗಿ ನೀವು ಒಮ್ಮೆ ತೀರ್ಕೊಂಡ್ರೆ ನೀವು ನಗ್ತಿರ್ಲ, ಕಾಳಜಿ ಒಂದು ಇರ್ತೈತೆ ನಿಮಗೆ. ಹೆಣ್ಮಕ್ಳು ಅಂದ್ರೆ ಕಾಳಜಿ ಇರಬೇಕು. ಅಯ್ಯೋ ಹೆಂಗೆ ನೋಡ್ದೆ ಅನ್ಬೇಕಾದ್ರೆ ಒಬ್ಬರೇ ಎಲ್ಲೈತೆ ನಿಮಗೆ? ಏನಿಲ್ಲಪ್ಪ. ಒಮ್ಮೆ ತೀರ್ಕೊಂಡ್ರಿ. ಇವ್ರು ಅಂದ್ರು ಬತ್ತು ಅಲ್ಲಿಗೆ ಬರ್ತದೆ, ತೀರ್ಕೊಂಡೋದು ಖಾಯಮ ತೀರ್ಕೊಂಡ್ರಿ. ಆಮೇಲೆ ಅವ್ರನ್ನ ಯಮದೂತರು ಬಂದ್ರಿ. ಯಮದೂತರು ಬಂದ ಕರ್ಕೊಂಡು ನಡೆದ್ರಿ. ದಾರಿ ಒಟ್ಟು ನಡ್ಕೋತ ಹೋಗಿ ವ್ಯವಸ್ಥೆ ಮಾಡಿರೋರು ಬಂದರು, ಕರ್ಕೊಂಡು ಹೋದ್ರಿ. ಆಕಾಶದಲ್ಲಿ ನಡ್ಕೊಂಡು ಹೋದ್ರಿ. ಅದು ಮಾರ್ಗ ಅಂತದ್ದು. ಅದು ನಡ್ಕೊಂಡು ಹೋದ್ರಿ. ಕೆಟ್ಟ ಬಿಸಿಲ ಭಾಳ ತ್ರಾಸ ಅನಿಸ್ತು. ಅವ್ರು ಏನು ಮಾಡ್ತಾರೆ ಅಂದ್ರೆ, ಅವರು ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಹೋಗೋವರೆಲ್ಲ ದಾರಿ ಒಳಗೆ ರೀ ಅವ್ರಿಗೆ ಹೋಳಿಗೆ ಕೊಡ್ತಾಯಿದ್ರಿ, ಪಾಯಸ ಕೊಡ್ತಾಯಿದ್ರು, ಮತ್ತು ಹಾಲು ನೀಡ್ತಾಯಿದ್ರು, ತುಪ್ಪ ನೀಡ್ತಾಯಿದ್ರು, ಎಲ್ಲ ನೀಡ್ತಾಯಿದ್ರು. ಹಪ್ಪಳ ನೀಡ್ತಿರ್ಲಿಲ್ಲ, ಉಪ್ಪಿನಕಾಯಿ ನೀಡ್ತಿರ್ಲಿಲ್ಲ. ಅದು ಸ್ವೀಕಾರ ಮಾಡಿ ಮಾಡಿ ಹೆಣ್ಮಗಳು ಸಾಕಾತು. ಆ ಹೆಣ್ಮಗಳು ಹೇಳ್ರು ಪತಿಯದು, ಹೇಳ್ರಿ ಅಲ್ಲೇ ಉಪ್ಪಿನಕಾಯಿ ಕಾಣ್ತವೆ, ಅಲ್ಲೇ ಹಪ್ಪಳ ಅದಾವೆ, ಸಂಡಿಗೆ ಅದಾವೆ, ಸ್ವಲ್ಪ ನೀಡಕ್ಕೆ ಹೇಳ್ರಿ, ಬಾಯಿ ಕಟ್ಟಿದಾಗೈತಿ ಹೇಳ್ರಿ ತಾವು. ಅವ್ರಂದರು ಅದೇನು ಕೊಡ್ಲಿಕ್ಕೆ ಬರೋದು ತಂಗಿ, ಅದನ್ನ ತಿನ್ನೋದು ಬರೋದು ಅಂತ ಹೇಳಿದ್ರು. ನೋಡಲ್ಲಿ ಹೇಳ್ತಾರೆ ಹಾಗೆ ಮಾಡಿ ನಡಿ ಅಂತ ಪತಿಯವ್ರದ್ದು. ಇಲ್ರಿ ಹೇಳ್ರಿ ಅವ್ರಂದರು, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರು, ಇಲ್ಲಿ ಸಲ್ಲುವರು ಅಲ್ಲಂತೂ ಸಲ್ಲುವರು. ಅಲ್ಲಿ ಭೂಮಿ ಒಳಗೆ ಏನು ಮಾಡಿದ್ರು ನೋಡು, ಭೂಲೋಕದಲ್ಲಿ ಅದೇ ಇಲ್ಲಿ ಮೇಲೆ ಬರ್ತದೆ, ಅಲ್ಲಿ ಏನು ಮಾಡಿದ ಅದೇ ಅಷ್ಟು ಇರ್ತಕ್ಕಂಥದ್ದು ಅಂತ ಅವರೊಂದು. ಹೌದು, ಅವ್ರು ಹೇಳೋದು ಸರಿ ಅದ. ಮತ್ತು ಅಲ್ಲಿ ಏನೇನು ದಾನ ಧರ್ಮ ಪರೋಪಕಾರ ಆಗ್ತದೆ ಅದು ಅಷ್ಟೇ ಬರ್ತದೆ. ಮತ್ತೇನು ಇರ್ತದೆ? ನಾನಂತೂ ಏನು ಮಾಡಿಲ್ಲ ರೀ ಅಂದರು. ನೀನು ಮಾಡಿರಲಿಲ್ಲ, ಆದರೆ ಒಂದು ಸಂದಿಗೆ ಇದ್ಲ ಆ ಮಹಾತ್ಮರು ಬಂದಿದ್ರು, ಅವ್ರಿಗೆಲ್ಲ ನಾನು ಪ್ರಸಾದ ನೀಡಿದ್ನಿ. ಅಲ್ಲಿ ಹೋಳಿಗೆ ಪಾಯಸ ಅನ್ನ ಸಾರ ಎಲ್ಲ ನೀಡಿದ್ದು ನಾನು. ಮತ್ತು ಹೇಳಿದ್ರಿ ಅವ್ರಂದರು, ಅಲ್ಲೇ ಉಪ್ಪಿನಕಾಯಿ ಗಡಿಗೆ ಇತ್ತಲ್ರಿ, ಅಲ್ಲೇ ಹಪ್ಪಳ ಸಂಡಿಗೆ ಇತ್ತು. ಅವ್ರಂದ್ರಿ ಈ ಬುದ್ಧಿ ನಿನಗೆ ಬಂದಿತ್ತಂದ್ರೆ ಮೊದಲ ನೀನು ನದಿ ಹೋಗಿ ಬರೋಟ್ರೆ ನಾ ಗಡಿಬಿಡಿ ನೀರು ಕಳಿಸ್ತೀನಿ ಅವ್ರನ್ನ. ಈ ಬುದ್ಧಿ ಹಾಗೆ ಎಲ್ಲಿತ್ತು ನನಗೆ ಬುದ್ಧಿ ಹಾಗೇನಿತ್ತಲ್ಲ, ಗಡಿಬಿಡಿ ಕಳಿಸುವಾಗ ನಾ ಹಪ್ಪಳ ನೀಡಲಿಲ್ಲ, ಸಂಡಿಗೆ ನೀಡಲಿಲ್ಲ, ಅದೇನು ಉಪ್ಪಿನಕಾಯಿ ನೀಡಲಿಲ್ಲ. ಹಾಗೆ ನಿನ್ನ ಗೋಸ್ಕರವಾಗಿ ಕಳಿಸಿದ್ದು ನಾನು. ಈಗ ಅಲ್ಲೇ ಇತ್ತು ನೀಡಿದ್ರೆ ಬರ್ತಿತ್ತಂದ್ರೆ ಅಲ್ಲೇ ಇತ್ತು, ನೀನು ನೀಡಿದ್ರೆ ಬರ್ತಿತ್ತು, ನೀನು ನೀಡಿಲ್ಲ. ಅದು ಈಗ ನನಗೂ ಇರ್ತೀನಿ ನಿನಗೂ ಇರ್ತಿಲ್ಲ, ಅಷ್ಟು ನೀಡಿ ಅಂತ್ಕೊಂಡು ಇರ್ತಾರೆ ಆತ. ಈಗ ನಡೀರಿ ಹೋಗು ನಿಂಗೆ ಅಂತ್ಕೊಂಡು ಹೇಳಿ ಹಾಗೆ ಹೋದ್ರತ್ರಿ. ಯಾವಾಗ ಊಟ ಕೊಡ್ತಾರೆ ನೋಡ್ರಿ, ಏನು ಬರೋದ್ರಿ, ಉಪ್ಪಿನಕಾಯಿ ಹಪ್ಪಳ ಸಂಡಿ ಏನಿಲ್ಲ ರೀ. ಅದನ್ನ ತೊಳೆದು ಬಾಯಿ ಕಟ್ಟಿದಂಗೆ ಆಗಿ ತ್ರಾಸು ಅನಿಸೋದು. ಕೆಟ್ಟ ಬಿಸಿಲು ಇರ್ತಿತ್ತು, ಬಿಸಿಲಾಗಿ ಒದ್ದಾಡ್ಕೊತ ಹೋಗೋದು. ಈಗ ಮಾಡ್ತಾ 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 ಸ್ವರ್ಗ ಹೋಗಿಬಿಟ್ರತ್ರಿ. ಬಿಟ್ರು ಏನು ಬರ್ತದೆ ಹೇಳ್ರು, ಭೂಮಿ ಒಳಗೆ ಯಾವ ಬೀಜ ಹಾಕಿರ್ತಾರ ಏನಂತ್ರಿ ಅದೇ ಬರ್ತದೆ, ಬೇರೆ ಏನೂ ಬರೋದು. ಅದಕ್ಕೆ ದಾನ ಧರ್ಮ ಪರೋಪಕಾರ ಮಾಡ್ತಕ್ಕಂಥದ್ದು ಇರಬೇಕು, ಒಳ್ಳೆಯದು ಮಾಡಬೇಕು. ಅಲ್ಲೇ ಆ ಹೆಣ್ಮಗಳು ಹೇಳಿದಾಗ ಅಲ್ಲೇ ಇಟ್ಟಿನಲ್ರಿ ಉಪ್ಪಿನಕಾಯಿ ಗಿಡ ತೊಗೊಂಡು ನೀಡಬಾರ್ದನ್ರಿ. ಅಲ್ಲಿ ಹೋಗಿ ಅಂದ್ರೆ ಇರ್ತದೆ, ಅದ್ರ ಬದಲು ಆಗ್ಬೇಕಿರೋದು ಇಲ್ಲಿ ಮಾಡಬೇಕು. ಇಲ್ಲಿ ಮಾಡಿದ್ರೆ ಅಲ್ಲಿ ಸತ್ತದು. ಅಲ್ಲೇ ಏನು ಮಾತನಾಡ್ಬಾರ್ದ, ಬೇರೆ ಕಡೆ ದೂರ ಹೋಗಿ ಮಾತಾಡಿ, ಮೊಬೈಲ್ ಮಾತಾಡೋದು ದೂರ ಮಾಡೋದು ಮಾತಾಡಿ. ಆದ್ಮೇಲೆ ಈಗ ಸದೃಢರು ಅಲ್ಲಿ ಇದ್ದಾರೆ, ಎಲ್ಲಿದ್ದಾರೆ ಸದೃಢರಿದ್ದಾರೆ? ಗೋಕಾಕದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿದ್ದಾರೆ.
ಅಲ್ಲಿ ಹಿಂದೂಗಳು ಕೂಡ ಅಲ್ಲಿ ಬಂದು ಅಪ್ಪವ್ರಿಗೆ ನಮಸ್ಕಾರ ಮಾಡಿದರು. ಯುವಕರು ನಮಸ್ಕಾರ ಮಾಡಿ ಪೂಜೆ ಆಯಿತು, ಎಲ್ಲ ಆಯಿತು, ಎಲ್ಲ ಅಪ್ಪವ್ರಿಗೆ ಸಾಷ್ಟ ನಮಸ್ಕಾರ ಮಾಡಿದರು. ಆಮೇಲೆ ಅಪ್ಪರ ತಮ್ಮ ಪ್ರಸಾದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡ್ಬರ್ತೀರಪ್ಪವ್ರ ಅಂತ ಹೇಳಿದಾರೆ. ಅಪ್ಪವ್ರಿಗೆ ಅವ್ರದ್ರು ಏನಿಲ್ಲ, ಕೂತ್ಕೊಂಡು ಶಾಂತ ಕೂತ್ಕೊಂಡು ಎಲ್ಲ ಸರಿ ಆಯ್ತು ಅಂತ ಹೇಳಿದ್ರಪ್ಪ. ಒಂದು ಸ್ವಲ್ಪ ಸಮಯ ಐತ್ರಿ, ಕೂತ್ಕೊಂಡು ಅವರೆಲ್ಲ ಕುಡ್ಕೊಂಡು ಆನಂತರ ಒಬ್ಬಿಬ್ಬರು ಸದ್ಭಕ್ತರು ಕುಡ್ಕೊಂಡು ಮಾದಿಲಿ ಪ್ರಸಾದ ತೆಗೆದುಕೊಂಬಂದ್ರೆ, ಮಾದಿಲಿ ಪ್ರಸಾದ, ಹಾಲು, ತುಪ್ಪ ಎಲ್ಲವೂ ತೆಗೆದುಕೊಂಬಂದ್ರಿ. ಅನ್ನ, ಸಾರು ಎಲ್ಲ ತೊಗೊಂಡು ಬಂದರು. ಬಂದ ದೇವ್ರ ನೈವೇದ್ಯ ಮಾಡಿದರು. ನೈವೇದ್ಯ ಮಾಡೋದ್ರಲ್ಲಿ ಹೋಗ್ತಾ ಇದ್ದಾರೆ. ಅಷ್ಟರೊಳಗೆ ಏನಂತಂದ್ರೆ ಅಪ್ಪವ್ರು ನೋಡಿರಲ್ಲ, ಅದಷ್ಟು ತೊಗೊಂಡು ಬಂದು ಅಪ್ಪವ್ರ ಮುಂದೆ ಇಟ್ಟು ಅಪ್ಪವ್ರ ನಾವು ಪ್ರತ್ಯಕ್ಷವಾಗಿ ಇವತ್ತು ಪರಮೇಶ್ವರನ ದರ್ಶನ ಆಯ್ತಪ್ಪ ನನಗೆ. ತಾವೇ ಮಲ್ಲಿಕಾರ್ಜುನ ದೇವರಿದ್ರಿ, ತಮ್ಮ ದರ್ಶನ ಆಯಿತು ಅನ್ನೋ ಸಂತೋಷ, ಭಾಳ ಸಂತೋಷ ಆಯಿತು. ಅಪ್ಪವ್ರ ಸ್ವೀಕಾರ ಮಾಡಿ ತಂದು ಆ ನೈವೇದ್ಯನ ಅಪ್ಪವ್ರಿಗೆ ಅರ್ಪಿಸಿಬಿಟ್ರಿ. ಮಲ್ಲಿಕಾರ್ಜುನ ದೇವ್ರ ನೈವೇದ್ಯ ಮಾಡಲಿಲ್ಲ, ಒಯ್ಲಿಲ್ಲ. ಏಕೆಂದ್ರೆ ಅವ್ರು ಹೇಳಿದರು, ಮಲ್ಲಿಕಾರ್ಜುನ ಪರಮೇಶ್ವರೇ ಪ್ರತ್ಯಕ್ಷವಾಗಿ ನಾನು ದಿನಾನು ನೈವೇದ್ಯ ಮಾಡ್ತಾಯಿದ್ದೆ, ಈ ನೈವೇದ್ಯ ಮಾಡಿದ ಪ್ರಸಾದವನ್ನು ಅರ್ಪಿಸ್ತಾ ಇದ್ದೇನೆ ಅಪ್ಪರ, ತಾವು ಪ್ರಸಾದ ಮಾಡಿರಪ್ಪರ ನಾನು ಉದ್ಧಾರ ಮಾಡಿ ತೊಗೊಂಡು ಎಲ್ಲವನ್ನ ಅಪ್ಪರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪರ ಆಶೀರ್ವಾದ ಮಾಡಿದರು. ಒಳ್ಳೆಯದಲ್ಲಿ ಮಾಡು ನೈವೇದ್ಯ ಅಂತ ಹೇಳಿದರು. ಅವರವರು ಅಪ್ಪರ ಪ್ರತ್ಯಕ್ಷ ಪ್ರಸಾದ ಮಾಡ್ತಕ್ಕಂಥ ದೇವರೇ ತಾವು ಮುಂದಿದ್ದೀರಿ, ತಮ್ಮ ಅರಿಪಿತ ಆದಮೇಲೆ ಮತ್ತೇನಪ್ಪ ಭಾಳ ಸಂತೋಷ ಸ್ವೀಕಾರ ಮಾಡಿ ತೊಗೊಂಡು ಹೇಳಿದರು. ಅಪ್ಪರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಯಿತು, ಹಾಗೆ ಆಗಲಿ ತೊಗೊಂಡು ಹೇಳಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಅಂತ ಹೇಳಿದ್ರು. ಎಲ್ಲರಿಗೂ ಮುಂದೆ ಪ್ರಸಾದವನ್ನು ಎಡೆಗಳಲ್ಲಿ ಕೊಟ್ಟರು. ಪ್ರಸಾದ ನೀಡಿದರು ಎಲ್ಲರಿಗೂ. ಭಕ್ತಿನೆಲ್ಲರೂ ಓಂ ನಮಃ ಶಿವಾಯ ಅಂತ ನಾಮಸ್ಮರಣೆ ಮಾಡಿದರು. ಎಲ್ಲರೂ ಕೂಡ ಪ್ರಸಾದವನ್ನು ನೀಡಿದರು. ಅಪ್ಪ ಅವ್ರಿಗೆ ಪ್ರಸಾದ ನೀಡಿದರು. ಎಲ್ಲರಿಗೂ ಪ್ರಸಾದ ಬಂತು. ಎಷ್ಟು ಜನರಿದ್ರ ಎಲ್ಲರಿಗೂ ಪ್ರಸಾದ ವಿತರಣೆ ಆಯಿತು. ಎಲ್ಲರಿಗೂ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಬಂದಮೇಲೆ ಅಪ್ಪವ್ರ ಎಲ್ಲರಿಗೂ ಪ್ರಸಾದ ಬಂದು ಅಂತ ಹೇಳಿದ ನಂತರ ಆಮೇಲೆ ಸದ್ರುಳು ಇದ್ದಾರೆ, ಅಪ್ಪಣೆ ಕೊಟ್ರಪ್ಪ ಅವರು. ಎಲ್ಲರೂ ಪ್ರಸಾದ ಮಾಡಿ ತೋಡ್ತಾರೆ. ಎಲ್ಲರೂ ಅತ್ಯಂತ ಭಕ್ತಿಯಿಂದ ಏನೂ ಇರಲಿಲ್ಲ. ಮೊದಲು ಒಂದು ಕ್ಷಣ ತಡೆ ಎಲ್ಲ ಆಗುತ್ತೆ ಅಂತ ಹೇಳಿದ್ರು. ಒಂದು ಕ್ಷಣದಲ್ಲಿ ಎಲ್ಲ ತೊಗೊಂಡು ಬಂದುಬಿಟ್ರು. ಪ್ರಸಾದ ಎಲ್ಲ ಬಂದ ನಂತರ ಅತ್ಯಂತ ಭಕ್ತಿಯಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ಸಾಧು ಸಂತ ಮಹಾರಾಜ ಕಿ ಜೈ, ಶ್ರೀ ಗುರುದೇವ ದತ್ತ ಅವಧೂತ. ಎಲ್ಲರೂ ಕೂಡ ಸದ್ಗುರು ಅಪ್ಪಣೆ ಪಡ್ಕೊಂಡು ಸದ್ಗುರು ಪ್ರಸಾದ ಮಾಡಲಿಕ್ಕೆ ಮಾಡಿದರು. ಎಲ್ಲರೂ ಕೂಡ ಅಪ್ಪಣೆ ಪಡ್ಕೊಂಡು ಪ್ರಸಾದ ಮಾಡಿದರು. ಎಲ್ಲರಿಗೂ ಆನಂದ ಆಯಿತು, ಸಂತೋಷ ಆಯಿತು. ಆನಂತರ ಅವರೆಲ್ಲರೂ ತಮ್ಮ ಸ್ಥಾನಗಳಿಗೆ ಹೋದರು. ಆನಂತರ ಮರುದಿನ ಬೆಳಗಾದ ನಂತರ ಒಬ್ಬರು ಹೆಣ್ಣುಮಗಳು ಬಂದರು. ಒಂದಿಬ್ಬರು ಹೆಣ್ಮಕ್ಳು, ಒಬ್ಬರು ಹಿರೇಮಠ, ಒಬ್ಬರು ಪಾಟೀಲಮ್ಮ, ಗೌಡ್ರ ಪೈಕಿ. ಅದು ಹೆಸರು ನಮ್ಮ ನೆನಪಿಟ್ಟ ಮಟ್ಟಿಗೆ ಸ್ವಲ್ಪ ನೆನಪು ಅಂದ್ರೆ ಗೌಡ್ರ ಪೈಕಿ ಹೆಣ್ಮಗಳಿಗೆ ನೀಲಮ್ಮ, ಆ ಸ್ವಾಮಿಗಳ ಹೆಣ್ಮಗಳಿಗೆ ರುದ್ರಮ್ಮ ಅಂತ ಎತ್ತು ಅನಿಸ್ಯದ. ಭಾಳ ಸುಂದರ ವಿಷಯ ಅದು. ಹೀಗಾಗಿ ಅದನ್ನು ಸ್ಪಷ್ಟವಾಗಿ ನಾವು ಬರ್ದಿಲ್ಲ ವಿಷಯನ, ಪೂರ್ಣ ನೆನಪಾದಾಗ ನೋಡೋಣ ಬಿಟ್ಟಿವ ವಿಷಯವನ್ನು. ಈ ಪ್ರಕಾರ ನೆನಪದ ನಮಗೆ. ಆನಂತರ ಇಬ್ಬರು ಭಕ್ತಿಯಿಂದ ಬಂದು ಗೋಮಾತೆ ಕ್ಷೀರ ತೆಗೆದುಕೊಂಡ್ಬರ್ತಾರೆ. ಬಂದು ಅಲ್ಲಿ ಮಲ್ಲಿಕಾರ್ಜುನ ದೇವ್ರ ನೈವೇದ್ಯ ಮಾಡ್ತಿರ್ತಾರೆ, ದಿನಾಲು ಮಾಡ್ತಿರ್ತಾರೆ. ಅಪ್ಪವ್ರು ನೋಡಿ ಅವ್ರಿಗೆ ಕೂಡ ಭಾಳ ಸಂತೋಷ ಅನ್ನೋದು. ಅಪ್ಪವ್ರಿಗೆ ನೈವೇದ್ಯವನ್ನು ಅರ್ಪಿಸಿ ಅಪ್ಪವ್ರ ಪ್ರಸಾದ ಸ್ವೀಕಾರ ಮಾಡಿರ್ತಿರ್ತಾರೆ. ಆಮೇಲೆ ಗುರುಗಳು ನಾವು ಸಂತೋಷ ಅನಿಸಿ ಆ ಸ್ಥಾನದಲ್ಲಿ 21 ದಿನಗಳ ಪರ್ಯಂತರ ಅನುಷ್ಠಾನ ಮಾಡ್ತಾ ಇರ್ತಾರೆ. ಆ ಪರ್ವತ ಮೇಲ್ಭಾಗದಲ್ಲಿ ದೇವಾಲಯದಲ್ಲ, ಅಲ್ಲಿ ದಿನಾಲೂ ಅಮ್ಮ ಅವರಿಬ್ಬರು ಕುಡ್ಕೊಂಡು ಹಾಲನ್ನು ತೆಗೆದುಕೊಂಡ್ಬಂದು ಅಪ್ಪವ್ರಿಗೆ ಸಮರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ಅಪ್ಪವ್ರ ಸೇವೆಯನ್ನು ಮಾಡಿ ಅಲ್ಲಿ ದಿನಾಲು ತೆರಳ್ತಿರ್ತಾರೆ. ಈಗ
21 ದಿನಗಳ ಪರ್ಯಂತವಾಗಿ ಸದ್ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು. ಹೀಗೆ ಗುರುಗಳು ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಅಂದ್ರೆ ಹೊರಗಿನ ವ್ಯವಹಾರದಲ್ಲಿ ಅನುಷ್ಠಾನ ತರ್ತಾ ಇದ್ದಾರೆ ಅಂದ್ರೆ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಅನುಷ್ಠಾನ ಅಂತಂದ್ರೆ ಹೊರಗಿನ ವ್ಯವಹಾರದಲ್ಲಿ. ಮಹಾತ್ಮರ ಅನುಷ್ಠಾನ ಏನು ಮಾಡ್ತಿರ್ತಾರೆ? ಮಹಾತ್ಮರ ಅನುಷ್ಠಾನ ಅಂದ್ರೆ ಈ ಜಗತ್ತಿನ ಒಡವೆಯನ್ನು ಬಿಟ್ಟು ಶಾಂತವಾಗಿ ತಮಾಡ್ತಾ ಇರ್ತಾರೆ. ಈಗ ಶಾಂತವಾಗಿ ಈ ಜಗತ್ತಿನೆಲ್ಲ ಒಡಿಬಿಟ್ಟು ತಾವಿರ್ತಕ್ಕಂಥದ್ದು ಆತ್ಮಾನುಸಂಧಾನ ಮಾಡ್ತಾ 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 ಆನಂದ ಇರ್ತಾರೆ. ಹೀಗೆ 21 ದಿನಗಳ ಪರ್ಯಂತ ತಪಸ್ಸು ಮಾಡ್ತಾ ಮಾಡ್ತಾ ಅಪ್ಪ ಅವರು ಅಲ್ಲಿ ಉಳಿದುಕೊಂಡ್ರು. ಆಮೇಲೆ ದಿನಾಲು ಅನೇಕ ಜನ ಭಕ್ತರು ಬರ್ತಾಯಿದ್ರು, ನಾಮಸ್ಮರಣೆ ಇರ್ತಕ್ಕಂಥದ್ದಾಗ್ತಾಯಿತ್ತು, ಭಕ್ತಿಯಿಂದ ಭಜನೆ ಮಾಡ್ತಕ್ಕಂಥದ್ದಾಗ್ತಾಯಿದ್ರು. ಗುರುಗಳು ಎಲ್ಲಿರ್ತಾರೆ ನೋಡ್ರಿ ಅಲ್ಲೆಲ್ಲ ನಡೆದ್ಬಿಡೋದು. ಗುರುಗಳು ಎಲ್ಲೆಲ್ಲಿರ್ತಾರೆ ಅಲ್ಲೆಲ್ಲ ಪ್ರಕಾರ ನಡೀತಕ್ಕಂಥದ್ದು ಶಾಸ್ತ್ರ, ಪುರಾಣ, ಪ್ರವಚನ. ಮಲ್ಲಿಕಾರ್ಜುನ ದೇವ್ರ ಹತ್ರ ಸಗುಣಿ ಮಲ್ಲಿಕಾರ್ಜುನ ಬಂದುಬಿಟ್ರು, ಏನೆಲ್ಲ ನಡೀತಾ ಆನಂದವಾಗಿ ನಡೆದುಬಿಡ್ತು. ಎಲ್ಲ ಸಂತೋಷದ. ಹೀಗೆ ಸಂತೋಷದಿಂದ ಸದ್ಗುರುಗಳ ಸನ್ನಿಧಿಯಲ್ಲಿ ಯಾರ್ತಾರೆ ಅವರೆಲ್ಲರೂ ಕೂಡ ಆನಂದ ಆಗ್ತದೆ. ಸದ್ಗುರುಗಳ ಸೇವೆಯನ್ನು ಮಾಡ್ತಾ ಮಾಡ್ತಾ ವಾಸ ಮಾಡ್ತಾಯಿದ್ರು. ಇನ್ನು ಕೆಲವೊಮ್ಮೆ ಮಹಾತ್ಮರು ಇದ್ದಾರಂದ್ರೂ ಕೂಡ ಮಹಾತ್ಮರು ಸನ್ನಿಧಿ ಓದ್ಕೊಂತಂತಿರೋದು. ಕೆಲವೊಬ್ಬರಿಗೆ ಮಹಾತ್ಮರು ಬಂದಿದ್ದಾರೆ, ಅವರ ಸೇವೆ ಮಾಡ್ಬೇಕಂತಕ್ಕಂಥ ಬುದ್ಧಿ ಬರ್ತಾಯಿಲ್ಲ. ನೋಡಿದ್ರು ಕೂಡ ಮೂಳ್ಕೊಡಪ್ಪರು ಬಂದ ಈಗ ನೀರಲ್ಲಿ ಕೋಡಿ ಕೆಲ ಬೇರೆ ಬೇರೆ ಸಂಚಾರ ಮಾಡ್ತಿದ್ರು. ಅವರು ಎತ್ತರ ಇದ್ರೆ ಇಷ್ಟೆತ್ತರ ಬಡಿಗಿತ್ತವ್ರ ಕೈಯೊಳಗೆ. ಅವ್ರನ್ನ ಪೈಲ್ವಾನ್ ಅಂತ ಕಾಣ್ತಾಯಿದ್ರು ನೋಡಲಿಕ್ಕೆ. ಅವ್ರು ಕಳ್ಳರಾದ್ರು ಕಲ್ಲು ಉಯ್ತಿರ್ತಾರೆ ಅಪ್ಪ ಅವ್ರಿಗೆ. ಮೂಳ್ಕೊಡಪ್ಪ ಕಲ್ಲು ಉಯ್ತಿದ್ರು. ಕಲ್ಲು ಉದಾಹರಣೆ ಹೇಳ್ಯಾರ ನಾವು. ಈ ಕೊಣಪ ಗೌರವ ಇದಲ್ಲ ಅವ್ರ ಹತ್ತಿರ ಆಯ್ ಬರ್ತಿದ್ರು. ಅಪ್ಪ ಅವ್ರ ನಮ್ಗೆ ಗುರ್ತಾಗ್ತೀವಲ್ರಿ, ನಮ್ಮಪ್ಪ ನಾವೇ ಕಲ್ಲು ಉದಿರಪ್ಪ ಅವ್ರ, ನಾವೇ ಕಲ್ಲು ಉದೀವಿ ಅಂತ ಅಮ್ಮ ಹೇಳಿದೆವು. ಅಂದ್ರೆ ಮಹಾತ್ಮರು ಬಂದರೂ ಕೂಡ ಮಹಾತ್ಮರು ಗುರ್ತಾಗ್ತಾ ಇಲ್ಲ, ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ, ಅವರು ಸೇವೆ ಮಾಡ್ತಕ್ಕಂಥದ್ದಿಲ್ಲ. ಮತ್ತು ಏನಾಗ್ತದಂದ್ರೆ ಹೀಗಾಗಿಬಿಡ್ತದೆ. ಗುರು ಸನ್ನಿಧಿ ಇದ್ದುಕೊಂಡು ಸೇವೆ ಮಾಡ್ತಕ್ಕಂಥದ್ದು ಬರಬೇಕು. ಮಾಡ್ಬೇಕಂದ್ರೂ ಕೂಡ ಎಷ್ಟೋ ಜನ ಪುಣ್ಯ ವಿಶೇಷ ಇದ್ರಷ್ಟು ಸಾಧ್ಯ ಆಗ್ತದೆ. ಎಲ್ಲರಿಗೂ ಹೋಗಲ್ಲ, ಎಲ್ಲರಿಗೆ ಮಳೆ ಆದರೂ ಎಲ್ಲರೂ ಕೂಡ ಬೆಳೆ ಬರೋದು ಅಂತ ಹೇಳ್ತಾರೆ. ಹೀಗೆ ಸದ್ಗುರುಗಳ ಸೇವೆ ಮಾಡ್ತಾ ಮಾಡ್ತಾ ಹೇಳ್ಕೊಂಡು ಮಹಾತ್ಮರು ಸನ್ನಿಧಿ ಓದಿದ್ರುವಂತೂ ಕೆಲವರು ಸ್ವಭಾವ ಬೇರೆ ಇರ್ತೈತವ್ರು. ಹೇಗಿರ್ತಂದ್ರೆ ಅವ್ರು ಇರೋದು ಒಬ್ಬೊಬ್ಬರು ಅವ್ರು ಸತ್ಕಾರ ಮಾಡ್ತಕ್ಕಂಥಲ್ಲ, ತಮ್ಮಷ್ಟು ತಾವ ಸುಖವಾಗಿರೋ ಸಹಿತ ಬರೋದಿಲ್ಲ ರೀ. ಒಂದು ಊರೊಳಗೆ ಒಂದು ಮನಿತಾನ ರೀ, ಒಂದು ಊರೊಳಗೆ ಒಂದು ಮನಿತಾನ. ನಾ ಹೆಚ್ಚು ನೀ ಹೆಚ್ಚು ಅಂತ ರೀ. ಎಂಥ ಮನಿತಾನದು? ನಾ ಹೆಚ್ಚು ನೀ ಹೆಚ್ಚು. ಅವ್ರಿಗೆ ಒಂದು ಕನ್ಯಾ ಬೇಕಾದ್ರಿ, ಹೆಚ್ಚಿರ್ಬೇಕಾ ನಮ್ಗಿಂತ ಅಂತೇಳಿ. ಶ್ರೀಮಂತರು ಎಂಥ ಶ್ರೀಮಂತರಂದ್ರೆ ಜಿಪುಣ ನಮ್ಗಿಂತ ಹೆಚ್ಚು ಜಿಪುಣ ಇರ್ಬೇಕು ಅವರು. ಅಂಥವರಲ್ಲಿ ಕನ್ಯಾ ತರೋದು ಮಾತಾಡಿದ್ರು. ಏನು ಬೇಕವ್ರು? ಜಿಪುಣ ಇರ್ಬೇಕು. ಹುಡ್ಕ್ಯಾಡಕ್ಕೆ ಹೋದಿರ್ತಾರೆ, ಹುಡ್ಕೋತೋದ್ರೆ ಈ ಊರಾಗದಾರ, ಸತ್ತಿ ಒಳಗದಾರ, ಸೌದಿ ಒಳಗದಾರ, ಜನವಾಡದಾರ, ಹಾಗಾಗಿ ಹುಡ್ಕೋತೋರಿ. ಅಲ್ಲಿ ಹೋಗಿ ಭೇಟಿಯಾಗಿದ್ರು. ಏನು ರೀ ಜಿಪುಣ ತರ ನೀವು ನಮ್ಗಿಂತ ಹೆಚ್ಚು ಹಾಕಿರಿ ಅಂತ ಕೇಳಿದ್ರು. ಅವ್ರು ತಾವು ಇವ್ರಿಗೆ ಹೇಳೋದು, ಅವ್ರಿಗೆ ಹೇಳೋದು, ಏನು ಒಂದು ನೋಡ್ರಿ ನಾವೇನು ಪಕ್ಕ ಬರೋ ಅವ್ರ ಮನಸ್ಸಿಗೆ ಬಂದ್ರೆ ಮುಂದೆ ಹೋಗಿದ್ರು. ಜಿಪುಣ ಇರಲ್ಲ ಅಂತೇಳಿ, ಜಿಪುಣ ಇರೋ ಅನ್ನೋ ಕಾರಣಕ್ಕಾಗಿ ಬಿಟ್ಬಿಟ್ಟು ಹೋಗಿದ್ರು. ಒಂದು ಊರೊಳಗೆ ಪಕ್ಕಾ ಜಿಪುಣ ಅದಾರ ರೀ. ಅದು ಕರೆದ್ರಿ, ಬರೀಪ್ಪ ಮತ್ತೆ ಹೆಂಗೆ ಜಿಪುಣ ಅದ ರೀ ಅದೇ ಒಬ್ರು ಮಾತಾಡ್ರಿ, ಕನ್ಯಾ ಕೊಡ್ದಳು ಸರ್. ನೋಡ್ರಿ ನಾವು ಜಿಪುಣ ಹೇಗಿದ್ದೀವಿ ಅಂದ್ರೆ, ನೀವು ತೋಳ್ದು ಬಿಡೋದು ಬಿಟ್ಟು ವಿಷಯ ಹೇಗಿದ್ದೀವಿ ಅಂದ್ರೆ, ಇವಾಗ ನಿಮ್ಮದೇ ನಿಮ್ಮ ಮೊದಲು ಹೇಳ್ರಿ. ನೋಡಿರಿ ನಮ್ಮ ಊರೊಳಗೆ ನಾವು ಇಷ್ಟೆಲ್ಲ ಹುಡುಕಾಡೋದು ಬರೋ ಕಾರಣ ಅಂದ್ರೆ, ನಮ್ಮ ಊರೊಳಗೆ ನಾವು ಜಿಪುಣರು ಒಂದು ದಪ್ಪ ರೊಟ್ಟಿ ಮಾಡಿ, ದಪ್ಪ ಅಂತದ್ದು ಅದ್ರೊಳಗೆ ಮಸಾಲೆ ಅದು ಕೂಡಿಸಿ ಮಾಡಿ ಒಂದು ದಪ್ಪ ಕೈ ಮೇಲೆ ರೊಟ್ಟಿ ಮಾಡೋದು ಮಾಡಿ ಆ ರೊಟ್ಟಿಗೆ ತೂತು ತೆಗೆದು ಅದನ್ನು ಮೇಲ್ಭಾಗ ಕಟ್ಟಿವ್ರಿ. ನಮ್ಮ ಮನ್ಯಾಗ ಎಲ್ಲಿ ಮೇಲ್ಭಾಗ ಕಟ್ಟಿವಿ, ಜಂತಿ ಕಟ್ಟಿವಿ. ಅದನ್ನು ಎಲ್ಲರೂ ಕುಡ್ಕೊಂಡು ಒಂದು ಸಮಯದಲ್ಲಿ ದಿವ್ಸಕ್ಕೆ ಒಂದು ಸಲ ಅದನ್ನು ತೊಗೊಂಡು ಎಲ್ಲ ಮೇಲ್ಭಾಗ ಅದು ನೀರು ಹಾಕಿ ತೊಳ್ಕೊಂಡು ಕುಡಿದು ಬಿಡಿದ್ರಿ. ಇದು ಎಷ್ಟು ದಿವಸ ಆದ್ರಿ ಇದು ಮಾಡಕತ್ತೆ ಅಂದ್ರೆ, ಒಂದು ರೊಟ್ಟಿ ಮಾಡಿ ಬಹುಶಃ ಒಂದು 125 ವರ್ಷ ಆಗಿರ್ಬೇಕು ರೀ. ರೊಟ್ಟಿ ಏನಾಗಿಲ್ಲ ಹಾಗೆ ಆಯ್ತು ರೀ. ಅದು ಕಟಕ್ ರೊಟ್ಟಿ ಏನು ಮಾಡ್ತೈತಿ, ಅದನ್ನು ದಿವಸ ನೀರಾಗಿ ಎದ್ದೆದ್ದಿ ಈಗ ಮಾಡಿ ಸುಮ್ಮನೆ ಎತ್ತಿ ತಿಕ್ಕಾಗಿಲ್ಲ ಅದು. ಮತ್ತು ಎಲ್ಲರೂ ಬದುಕಿವ್ರಿ, ನಾವೇನು ಏನಾಗಿಲ್ಲ ರೀ. ನೋಡಿ ನಿಮ್ಮ ಮುಂದೆ ಅದೀವಿ ನೋಡ್ರಿ ಅಂತ ಹೇಳಿದ್ರಿ.
ಅವರಂದರು ನಮ್ಮನೆ ಒಂದು ನೋಡ್ರಿ ನೀವೇನು ನಮಗೆ ಪಕ್ಕ ಆಗೋದದು. ಇವ್ರ ಮನುಷ್ಯ ಅವ್ರಿಗೆ ಬರಲಿಲ್ಲ ರೀ, ಅವ್ರಿಗೆ ಬರಲಿಲ್ಲ. ಅವರು ಮತ್ತು ನೀವು ಹೇಗದಿರಿ, ನಾವು ನಿಮ್ಗಿಂತ ಜಿಪುಣ ಹಾಕಿವ್ರಿ, ಮತ್ತು ನಿಮ್ಮಂಥವ್ರು ನಮ್ಮ ಮಗಳು ಕೊಡೋದಂದ್ರೆ ಸರಿ ಆಗೋದಿಲ್ಲ, ನೀವು ಲಗ್ನ ನೋಡ್ಕೊಂಡು ಬರ್ಬಿಡು ರೀ. ಯಾರು ಲಗ್ನ ಹಾಕಿರಲಿಲ್ಲ ನೋಡ್ಕೊಂಡು ಹಾಕ್ತು ಬರೇ ಲಗ್ನ ಆಗುವಾಗ ನಾಳೆ ಹೋಗಿ ಗೋಳಾಗ್ಬೇಡ್ರಿ. ನಂತರ ಅವ್ರು ಹೋದ್ರಿ, ಹೋಗಿ ನೋಡಿ ಕೇಳಿದ್ರು ನೀವು ಹೇಗೆ ಮಾಡ್ತೀರಿ. ಅವರಂದರು ನಮ್ಮಲ್ಲಿ ನಾವು ರೊಟ್ಟಿಗೆ ತೂತದು ಕಟ್ಟಿವ್ರಿ, ಮೇಲೆ ಭಾಗ ಎಲ್ಲ ಮಸಾಲೆ ಹಾಕಿ ಭಾರಿ ಚಲೋ ಕಟ್ಟಿವ್ರಿ, ಭಾಳ ಚಲೋ ರೊಟ್ಟಿ. ಅದು 165 ವರ್ಷ ಆಯ್ತು ರೀ ನಾವು ರೊಟ್ಟಿ ಕಟ್ಟಿಯಲ್ಲಿ. ಹೇಳಿದ್ರಿ 165 ವರ್ಷ ಐತ್ರಿ. ಮತ್ತು ದೊಡ್ಡದೊಂದು ಪರಾತ ತೊಗೊಂಡು ಬಂದು ಅದ್ರೊಳಗೆ ನೀರು ಹಾಕಿ ಅದ್ರ ಕೆಳಗಿನ ಬಾಜು ಇಡ್ತೀವಿ ರೀ, ಕೆಳಗಿನ ಬಾಜು ಇಡಿದ್ರಿ. ಅದರ ಪ್ರತಿಭೆ ನಮ್ಮ ಮುಖ ಕಾಣ್ತತ್ಲೆ ಹಂಗೆ ರೊಟ್ಟಿ ಅದು ನೀರಾಗ ಕಾಣ್ತತ್ ರೀ. ಅದರ ನೀರು ಕುಡಿದ ನಾವು ಇನ್ನೂ ಅದೇನು ಸತ್ತಿಲ್ಲ ರೀ, ಬದುಕೀವಿ ರೀ ಅಂತ. 165 ವರ್ಷ ರೀ, ಯಾರು ಸಾಯ್ದ ಬದುಕ್ಯಾರ ರೀ, ಊಟನ ಮಾಡಿಲ್ಲ ಹತ್ರ. ಆ ನೀರು ನೆರಳು ಬೀಳ್ತತ್ಲೆ ಪ್ರತಿಬಿಂಬ, ಅದು ನೋಡಿ ಬದುಕ್ಯಾರಂತ. ಅವ್ರಂದರು ಅದೇನು ಒಂದು ನೋಡಿ ನಮ್ಮನ್ನು ತಂದು ಇವರು ಅಂದರು. ನಾವು ನಿಮ್ಗಿಂತ ಬೇರೆ ಇದ್ರೊಳಗೆ ಒಬ್ಬ ಹೇಳಿದ್ರಿ, ಮತ್ತು ಅದವರು ಇವ್ರ ಜೋಡಿ ಬಂದು ನಾವು ಹೇಳಿದ್ರಿ ನಮ್ಮನೆ ನೆಂಟಸ್ತಿಗೆ ಯಾವುದಿಲ್ಲ, ನಿಮ್ಗಿಂತ ನಾವು ಬೇರೆ ಐತಿ. ಅದೇನೈತಪ್ಪ ನಿಮ್ಗಿಂತ ಬೇರೆ ಅಂತ ಕೇಳಿದ್ರು. ಅವ್ರಂದರು ನಮ್ಮಲ್ಲಿ ರೊಟ್ಟಿ ಕಟ್ಟಿವ್ರಿ ನಮ್ಮ ಊರಾಗ, ಕರೆ ನಿಮ್ಮತ್ತ ನಮಗೆಲ್ಲ ನೆರಳ ಕೇಳಿ ಮಾಡಿ ನೆರಳ ಕೇಳಿತ ನಮ್ಮ ಮೇಲ್ಭಾಗ ನೆರಳು ಒಳಗೆ ಬೀಳುವಾಗ ಅಷ್ಟು ರೊಟ್ಟಿ ಸವಿದಲ್ಲ ಅದು. ನೆರಳು ಬಿತ್ತದ ರೊಟ್ಟಿ ನೆರಳ ನೀರಾಗಿ ಬಿತ್ತದ ಸವಿತೈತಿ ಅಂತದ ಹಾಂ ರೊಟ್ಟಿ ಆಗೋದದು. ನೀ ಎಂಥ ನಿಮ್ಮ ಜಿಪುಣದ ಒಟ್ಟು ಯೋಗ್ಯ ಇಲ್ಲ ಅಂತಕೊಂಡು ಹೇಳಿ ನಿಮ್ದು ಎಂಥದೈತಿ ಅವ್ರು ಕೇಳ್ತಾ ನೋಡಿರಿ, ನಾವು ರೊಟ್ಟಿ ಕಟ್ಟಿವಿ ಮನೆಯೊಳಗೆ, ಅದು ಮಸಾಲೆ ಹಾಕಿ ನಿಮ್ಗಿಂತ ಭಾರಿ ಕಟ್ಟಿವ್ರಿ. ಅದನ್ನು ಮೇಲ್ಭಾಗ ಜೋತಿ ಬಿಟ್ಟಿರ್ತೀವಿ ರೀ. ಅದು ಈ ಕಡೆ ಗಾಳಿ ಬೀಳಿಸ್ತಂದ್ರೆ ಈಗ ಎಲ್ಲರೂ ಈಗ ಸುತ್ತ ಹಾಕಿ ಬರ್ತಿರತ್ತೆ, ಸುತ್ತ ಹಾಕಿ ಬಂದಾಗ ಎರಡು ಬೀಸ್ತಿರ್ತದೆ ಗಾಳಿ. ಆ ಗಾಳಿಗೆ ಈಗ ಒಂದು ಸುತ್ತ ಹಚ್ಚಿ ಬರೋದು, ಅಲ್ಲಿ ಬರೋದಕ್ಕೆ ಭಾಳ ತಗ ನಿಲ್ಲಂಗಿಲ್ಲ ರೀ, ಯಾಕಂದ್ರೆ ರೊಟ್ಟಿ ಸವಿತೈತೆ ಅದು. ಅದಕ್ಕಾಗಿ ಸುತ್ತ ಹಾಕಿ ಬಂದು ಒಂದು 8-10 ಸುತ್ತ ಹಾಕಿ ನಮಸ್ಕಾರ ಮಾಡಿ ಬಂದ್ಬಿಡು. ಬರೀ ವಾಸನೆ ಅದೀವಿ ನೋಡ್ರಿ, ಬರೀ ವಾಸ, ನೀರಾಗ ನೆರಳಿಲ್ಲ ಏನಿಲ್ಲ ಅಂತ ಹಿಂಗೆ ಹೇಳಿರ್ತಾರೆ. ಅವನಂತ ಇನ್ನು ಇದಕ್ಕಿಂತ ಹೆಚ್ಚಿಗೆ ಬಹುಶಃ ಯಾರು ಸಿಗ್ಲಿಕ್ಕಲ್ಲ. ಇರಲಿ ಇದ್ರೊಳಗೆ ಏನು ಕೊಡು ಮತ್ತು ಮಾಡೋದು ಆಯಿತು ಹೇಳ್ರಿ ಎಲ್ಲರೂ. ಒಂತತಿ ಕೇಳ್ತಾ ಒಂತತಿ ಆಯಿತು ಆಗಲಿ ಲಗ್ನ ಮಾಡಿ ತೊಗೊಂಡು ಹೇಳಿ ಲಗ್ನ ಮಾಡಿ ಒಬ್ರಿಗೊಬ್ರು ಹೊಂದಾಣಿಕೆಯಾಗಿ ಮಗಳನ್ನ ಕೊಟ್ಟಿರ್ತಾರೆ. ಅವರು ಮತ್ತು ಹಿಂಗೆ ಅವ್ರು ಹೋಟೆಲ್ ಊಟ ಹೆಂಗೆ ನೋಡ್ತಾರೋ, ಅವ್ರು ಹೋಟೆಲ್ ಊಟ ಹೆಂಗೆ ನೋಡ್ತಾರೋ, ಇನ್ನೆಲ್ಲ ಹೋಗಿ ತಿರುಗಾಡಿ ನೋಡ್ಕೊಂಡ್ಬರ್ಬೇಕು ಹೋಗಿ. ಅದಕ್ಕೆ ನಾವೊಂದು ವಿಚಾರ ಮಾಡಿದ್ವಿ ಏನಂದ್ರೆ, ಅದಕ್ಕೆಲ್ಲ ಹೆಣ್ಮಕ್ಳು ಜಾಂಡಿರ್ತಾರೆ ಭಾರಿ. ಈ ರೊಕ್ಕ ತೊಗೊಂಡೋಗಿ ಹುಡುಕಾಡಿ ಬರೋಲ್ಲ. ಎದಕ್ಕೆ ಹೋದ್ರಿ, ಯಾವ್ರಾಗ ಹೆಚ್ಚು ಜಿಪುಣ ಇವ್ರಿಗಿಂತ ಹೆಚ್ಚು ಜಿಪುಣ ಇದ್ರಂದ್ರೆ ಯಾಕೆ ಕೊಡೋ ಅನಿಸುತ್ತೆ, ಕೊಟ್ಟು ಬರೋಕ್ಕನ್ನೇ ಹುಡುಗ್ರೆ ಹೋಗಿರೇ ಅಂತ ಮನೆಗೆ ಅಲ್ಲಿ ಬಿಡ್ಸು ನಾವ್ದಾಗ ಖರ್ಚು ಉಳಿತಲ್ಲ, ನಾವು ಅದು ಜಿಪುಣ ಕೊಟ್ಟಂಗತ್ತು ಬಿಟ್ಟಂಗತ್ತು. ಅದಕ್ಕೆ ಇಂಥ ಜಿಪುಣದ ಜಗತ್ತಿನೊಳಗೆ ಅಕಸ್ಮಾತ್ ಇದ್ದರಂದ್ರೆ ಇವರಿಂದ ಯಾವ ಪರೋಪಕಾರ ಆಗತ್ತೆ ಹೇಳ್ರಿ ನೋಡು. ಆಗತ್ತೆ ಯಾವ ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ, ಮಾತಾಡಿದ್ರೆ ಬಾಯಿ ಸವಿತೈತೆ ರೀ, ನಾಲಿಗೆ ಶಾಸ್ತ್ರ ಕೇಳಿ ಕಿವಿ ಸವಿತೈತಿ, ನೋಡ್ರಿ ಕಣ್ಣು ಸವಿತಾವ, ಮತ್ತು ಕೇಳ್ದು ಯಾವ್ದು ನಡೆದ್ರೆ ಪಾದ ಸವಿತಾವ. ನಮ್ಮಲ್ಲೊಬ್ಬ ಮೊದಲ ಕಂಡಿ ಒಳಗೆ ಅವ್ನು ಸಾವುಕಾರತಿಯಲ್ಲ ಮಠದಲ್ಲ ತೊಗೊಂಡು ಅವರ ಅಪ್ಪ ಅಜ್ಜ ರಾಮಣ್ಣ ಅಂಥೇಳಿ, ರಾಮಣ್ಣ ಬೆಳಗಲಿನ ಅಂತಾರೆ, ಇನ್ನೊಂದು ಮುದ್ದಾಣಿ ತಾಂಡಿ ಹೆಸ್ತಾರೆ ಅವರು. ಅವು ಹೇಗಿದ್ದಂದ್ರೆ ರಾಮಣ್ಣನ ಅವ್ರು ಹೊಲದಾಗ ಹಾದು ಹೋದ್ರೆ, ಇಲ್ಲಿ ಯಾರು ನಮ್ಮಲ್ಲಿ ಅಂತವ್ರು ಹೊಲದೊಳಗೆ ಹಾದು ಆಚೆಗಡೆ ಹೋದ್ರಂದ್ರೆ ರೀ ನಿಲ್ಲಿಸ್ಬಿಡ. ನಮ್ಮ ಹೊಲದಾಗ ಮಣ್ಣು ಕಾಲಿರ್ತೈತಿರೋ ಜಾಡ್ಸಿ ಹೋಗೋದು, ಜಾಡ್ಸೋದೀಗ ಜಾಡ್ಸೇ ಹೋಗೋದು, ಜಾಡ್ಸ್ಕೊಂಡು ಬಿಡ್ತಿದ್ರಿ ಕರೆ ರೀ.
ನಾವು ನೋಡಿದ್ದು ಈ ಆ ಎಲ್ಲ ಒಂದು ಜೀವನದ ಹೇಳಿ ನೋಡ್ರಿ ಅಟೆಲ್ಲ ನಾವು ನೋಡಿಲ್ಲ ಇದ್ರೊಳಗೆ ನಮ್ಮ ಮಠದ ಮುಂದೆ ಈಚೆಗಡೆ ಸ್ವಲ್ಪ ಇಲ್ಲಿ ಕೆನಾಲ್ ಈಚೆಗಡೆ ಇರೋಲ್ಲ ಅಲ್ಲಿ ಮಾವಿನ ಹತ್ತರ ಹಿಂಗೆ ಯಾರು ಹಾದು ಹೋದ್ರು ಅಂದ್ರೆ ಅದು ಜಾಡಿಸೇ ಬಿದ್ದು ನೋಡ್ರಿ ಮಣ್ಣು ಜಾಡಿಸ್ಕೊಂಡು ಹೋಗೋದು ಹಂಗಲ್ಲ ಅಲ್ಲಿ ಜಾಡಿಸಿ ಅದು ಹುಲ್ಲು ಇರ್ತದೆ ಹುಲ್ಲಿಗೆ ಬರೆಸಿ ಹೊನ್ನಾಡ್ರಿ ಹೋಗ್ರಿ ಕಳಿಸ್ಬಿಡ್ತು. ಅದಕ್ಕೆ ಈ ಜಗತ್ತಿನಾಗ ಇಂಥವ್ರೆಲ್ಲ ಇರ್ತಾರಲ್ಲ ಅಂಥವ್ರಿಗೆ ಅಕಸ್ಮಾತ್ ದೇವ್ರ ಮಳೆ ಬೆಳೆ ಅದ ಪ್ರಕಾರ ಒಂದು ವೇಳೆ ಕೊಟ್ಟರೆ ಏನಾಗ್ಬೋದ್ತಾರೆ ರೀ ದೇವ್ರಿಗೆ ಜಿಪ್ಪಣತನ ಮಾಡ್ರೆ ಅವರು ದೇವ್ರು ಮಾಡಿದ್ರಂದ್ರೆ ಅದಕ್ಕೆ ಮಾಡಿದ್ರು ಮಹಾರಾಯ ಅಂತಿರ್ತಾರಲ್ಲ ಎಲ್ಲರಿಗೆ ಮಳೆ ಬಂದು ಒಬ್ಬೊಬ್ರಿಗೆ ಒಟ್ಟು ಒದ್ದಾಡಿ ಸಾಯ್ತಿರ್ತಾವ್ರಿ. ಅದಕ್ಕಂದ್ರೆ ಎದಕ್ಕೆ ಹೇಳ್ರಿ ನೋಡೋಣ ಒದ್ದಾಡಿ ಸಾಯ್ತಾರೆ. ಒಬ್ಬರು ಇಲ್ಲಿ ಈ ಸೈಡ್ ಬಾಜು ಒಬ್ಬರು ಬಂದು ನಮ್ಗೆ ಹೇಳಿದ್ರು ಅಪ್ಪವ್ರ ನಮ್ಗೆ ಯಾಕೆ ಇಷ್ಟು ಕಾಡ್ತತ್ ರೀ ಇನ್ನೊಬ್ರು ಹಸಿರು ಎಲೆ ಮೇಲೆ ಕಾಲಿಟ್ಟಿಲ್ಲ ಅಂತ ನಮ್ಗೆ ಹೇಳ್ತಾರೆ. ನಾವು ಕೆಳಗೆ ನೋಡಿರ್ತೀವಿ ಯಾಕೆ ರೀ ನೋಡಿ ಕೆಳಗೆ ಇನ್ನೊಬ್ರು ಕಬ್ಬಿನ ಮೇಲೆ ಪಾದ ಇಟ್ಟ ಮಾತಾಡ್ತಾರೆ ನಮ್ಮ ವಿಡಿಯೋ ಕಾಲು ಕಬ್ಬಿನ ಮೇಲೆ ಅಂತ್ರಿ ಇನ್ನೊಬ್ರು ಹಸಿರು ಮೇಲೆ ಕಾಲಿಟ್ಟಿಲ್ಲ ನಮ್ಮ ಬಾಯಿಗೆ ಹೇಳ್ತಾರೆ ಬಡ್ಡೆ ಕಾಲಿಟ್ಟ. ಅದಕ್ಕೆ ಈ ಪ್ರಕಾರ ಇದ್ದಾಗ ಹೇಗತ್ತದ ಅದಕ್ಕೆ ಮನುಷ್ಯ ದಾನ ಮಾಡಬೇಕು ಧರ್ಮ ಮಾಡಬೇಕು ಪರೋಪಕಾರ ಮಾಡಬೇಕು ಎಲ್ಲ ಚಲೋ ಮಾಡ್ಕೋದ್ರೆ ಚೆನ್ನಾಗಿರ್ತದೆ. ಇಲ್ಲಂದ್ರೆ ಹಾನಿ ಆಗ್ತದೆ. ಧರ್ಮೋ ರಕ್ಷಿತ ಧರ್ಮೋ ಹಂತಿ ಅಂತ ಧರ್ಮದ ಕೊಡ್ಕೊಂಡು ಯಾರು ಇರ್ತಾರೆ ನೋಡ್ರಿ ಅವ್ರು ಧರ್ಮ ರಕ್ಷಣೆ ಮಾಡ್ತದೆ. ಯಾರು ಧರ್ಮದ ಕೊಡ್ಕೊಂಡಿರೋದ್ರೆ ಅದೇ ಧರ್ಮ ಅವ್ರನ್ನ ನಾಶ ಮಾಡ್ತದೆ. ಅದಕ್ಕೆ ಅಪ್ಪ ಹೇಳಿದ್ರು ಅಯ್ಯ ನೀವು ಇನ್ನೊಬ್ರಿಗೆ ಕಷ್ಟವನ್ನು ಕೊಡ್ತಕ್ಕಂಥ ರಾತ ಇಲ್ಲ ಭೂಮಿಯಲ್ಲಿ ನೀವು ಏನನ್ನು ಮಾಡಿದ್ರಿ ಅದು ಆ ಕರ್ಮವನ್ನು ಉಣ್ಬೇಕಾಗ್ತದೆ. ಅದಕ್ಕಾಗಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಳ್ಳೆಯದಾಗಿ ಮಾಡ್ಕೊಂಡಿರಿ ಅದರ ಸರಿ ಆಗ್ತದೆ ಇಲ್ಲಕಂದ್ರೆ ಆಗೋದಿಲ್ಲ ಅಂತ ಹೇಳಿದರು. ಮತ್ತು ಅದರಂತೆ ವಿಚಾರ ಮಾಡಿ ಇನ್ನೊಬ್ಬರ ಮನಸ್ಸು ನೋಯಿಸಿದ ಫಲವನ್ನು ಉಣ್ಬೇಕಂತ ಅಪ್ಪರು ಹೇಳಿದರು. ಇಸ್ಲಾಂ ಧರ್ಮದಲ್ಲಿ ಶಿಯಾ ಮತ್ತು ಶೂನ್ಯತೆ ಎರಡು ಭಾಗ ಬರೀ ಮತ್ತು ಇನ್ನೊಟ್ಟು ಭಾಳಷ್ಟು ಪಂಗಡವಾದ ಬೇರೆ ಅದು. ಒಂದು ಶ್ರೀಗಂಧ ಮರ ಹೇಳ್ತಂತ್ರಿ ಹೇ ವೃಕ್ಷವೇ ಹೇ ನನ್ನ ಮಿತ್ರ ನೀನು ಈ ಬಿದಿರು ಬೆಟ್ಟದಲ್ಲಿ ವಾಸ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ. ಬಿದಿರು ಬೆಟ್ಟ ಯಾವಾಗಲೂ ಏನು ಬಿಡ್ತದೆ ಈಗ ಹೊಂದ್ಕೊಂಡು ತಿಕ್ತದೆ. ಯಾವಾಗ ಗಾಳಿ ತಿಕ್ತದ ಯಾವಾಗ ಜೋರಾಗಿ ತಿಕ್ತ ಬರ್ತದೆ ಆ ಸಮಯದ ಅಗ್ನಿ ಉತ್ಪತ್ತಿ ಆಗ್ತದೆ. ನೀ ಅಲ್ಲೇ ನೀವು ಒಂದು ವೇಳೆ ಇದ್ದೆ ಅಂದ್ರೆ ಅಗ್ನಿ ನೀನು ಸುಟ್ಕೊಂಡು ಹೋಗ್ತಾ ಇದ್ದಿ. ಅದರಿಂದ ನೀನು ಕೆಟ್ಟವ್ರ ಸಂಗ ಮಾಡ್ಲಿಕ್ಕೆ ಹೋಗಬೇಡ ಅಂತಲ್ಲಿ ಬೆಳೀಲಿಕ್ಕೆ ಹೋಗಬೇಡ ಇದ್ರೂ ಬಿಟ್ಟು ಬಂದುಬಿಡಯ್ಯ ಬಾ ನನ್ನ ಜೊತೆಗೆ ಬಾ ತಗೊಂಡು ಈ ಶ್ರೀಗಂಧ ಗಿಡ ಇನ್ನೊಂದು ಶ್ರೀಗಂಧ ಗಿಡ ಹೇಳ್ತದೆ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಅದು ಹೇಳ್ತಕ್ಕಂಥದ್ದು ಆಗುವಲ್ಲ. ಆದರೆ ಅದನ್ನು ರೂಪಕ್ಕೆ ಮಾಡ್ಕೊಂಡು ಹೇಳಿದ್ದಾರೆ. ಎಲ್ಲಿ ದುಷ್ಟ ಸಂಘ ಇದ್ರೆ ಮನುಷ್ಯ ಏನಾಗ್ತಾರೆ ಎಲ್ಲರೂ ನಾಶ ಆಗ್ತಕ್ಕಂಥವ್ರು ಇರ್ತಾರೆ. ಸಜ್ಜನರ ಸಂಘ ಅಂತಕ್ಕಂಥ ಮನುಷ್ಯನಿಗೆ ಬೇಕು. ಸಜ್ಜನರ ಸಂಘ ಅಂತಕ್ಕಂಥ ಇರಲಿಲ್ಲ ಅಂದ್ರೆ ಮಹಾ ಹಾನಿ ಆಗ್ತದೆ. ಆ ಹಾನಿ ಅಂತ ಅನುಭವಿಸಬಾರ್ದು ಅಂತಂದ್ರೆ ಮನುಷ್ಯ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯವರ ಸಂಘದಲ್ಲಿರಬೇಕು. ಕೆಟ್ಟವರ ಸಂಘ ಮಾಡ್ತಂದ್ರೆ ಏನಾಗ್ತದೆ ಮಹಾ ಹಾನಿ ಆಗ್ತದೆ. ಅತಿ ಮಹಾಪೂರ್ವ ಅಂತಂದ್ರೆ ದೊಡ್ಡ ಡ್ಯಾಮ್ ಕೂಡ ಏನಾಗ್ತದೆ ಒಡೆದು ನಾಶ ಆಗಿಬಿಡ್ತಾವೆ. ನಿಮ್ಮ ಪಾಪದ ಕೂಡ ತುಂಬಿತಂದ್ರೆ ನಿಮ್ಮ ಮಾಪ ತುಂಬಿತಂದ್ರೆ ನೀವು ಇರಲಿಕ್ಕೆ ಅವಕಾಶ ಇಲ್ಲ, ಹಾಳಾಗಿ ಹೋಗ್ತಾ ಇದ್ದೀರಿ. ಏನಾದರೂ ನಿಮ್ಮ ಬುದ್ಧಿ ಬರಲಿ. ನಿಮ್ಮ ಮೇಲಾಧಿಕಾರಿ ಇರ್ತಕ್ಕಂಥ ಗುರುಗಳು ಇರ್ತಾರಲ್ಲ ನಿಮ್ಮಲ್ಲಿ ಮೌಲ್ಯಗಳು ಅವರಿಗೆ ಈ ವಿಷಯ ತಿಳಿಸ್ರಿ. ಅವ್ರೇನು ಮಾಡಲಿ ಎಲ್ಲ ಕೆಟ್ಟದನ್ನು ಬಿಟ್ಟರು ಒಳ್ಳೆಯದು ಮಾಡಲಿ. ಜಗತ್ತು ಒಳ್ಳೆಯದನ್ನು ಹೇಳಿ ಎಲ್ಲರೂ ಒಳ್ಳೆಯವರಾಗಿ ಬಾಳ್ರಿ ನಿಮಗೆ ಸರಿ ಇರ್ತದೆ. ನಾವಿನ್ನು ಹೋಗಿ ಬರ್ತಾ ಇದ್ದೀವಿ ಅಂತಕೊಂಡು ಹೇಳಿ ಅಪ್ಪ ಅವ್ರು ಅಷ್ಟು ಹೇಳಿ ಅದೇನು ಮಾಡಿದ್ರಿ ಅದು ಅನುಷ್ಠಾನ ಮುಗೀತು. ಮುಗಿದ ಮೇಲೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅಲ್ಲಿ ಗುರುಗಳು ಪರ್ವತ ಹಿಡಿದುಕೊಂಡು ಹಾಗೆ ಕೆಳ ಭಾಗದಲ್ಲಿ ಬರ್ತಾಯಿದ್ದಾರೆ. ಗುರು ಎಲ್ಲಿ ಹೋದರು ಅಂತಕ್ಕಂಥದ್ದನ್ನು ಮತ್ತು ಈ ಕತ್ತಲೆಯಲ್ಲಿ ಹೇಗೆ ನೋಡೋದು ಗುರುಗಳು ಎಲ್ಲಿ ಹೋದರು ಪರ್ವತ ಇಳಿದ್ರು ಕೆಳಗೆ ಹೋಗಿಬಿಟ್ರು. ಎಲ್ಲಿದ್ದಾರೆ ಮತ್ತು ಬೆಳಕಿನ ನೋಡ್ಬೇಕ್ರೆ ನಾವು ನೀವು ಅಪ್ಪವ್ರು ಒಳ್ಳೆ ಮಾಡಲಿ. ಆದ್ಮೇಲೆ ಯಾವ ಮಲ್ಲಿಕಾರ್ಜುನ ದೇವ್ರಿದ್ದಾರ ಗೋಕಾಕ ಪರ್ವತದಲ್ಲಿ ಆದ ನಂತರ ಹ್ಞೂ ಹೇಳ್ತಾನೆ ತಗೊಂಡು ಅಪ್ಪರು ಅವನು ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಎಲ್ಲರೂ ಸುಖವಾಗಿರ್ರಿ ಎತ್ಕೊಂಡು ಆಶೀರ್ವಾದ ಮಾಡಿ ಅಪ್ಪರಿಂದ ಪರ್ವತ ಹಿಡಿದುಕೊಂಡು ಅಲ್ಲಿಂದ ಕೆಳ ಭಾಗ ತೆರಳಿದ್ರು. ಎಲ್ಲಿಗೆ ಹೋದ್ರು ಅಂತಕ್ಕಂಥ ವಿಷಯ ನಾವು ನೀವೆಲ್ಲ ಕುಡ್ಕೊಂಡು ಮತ್ತೆ ನಾಳೆ ನೋಡೋಣ ಅಂತ ಎಲ್ಲ ಕೂಡ ಸುಧರು ಅನುಗ್ರಹ ಮಾಡಿ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶಿರೋತ್ರಿ ಬ್ರಹ್ಮಷ್ಠರ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳು ನಮ್ಮನ್ನೆಲ್ಲರೂ ಈ ಅಪರದಲ್ಲಿ ಸುಭೋಗವಾಗಿ ತಂತೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಅನುಗ್ರಹ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಅವು ಶ್ರೀಮತಿ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳ ದಿವ್ಯ ಪಾದರಂಗಗಳಲ್ಲಿ
ನನ್ನ ಅನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. साधु संत महाराज की जय. श्री